ಅಂತಂತಂದ್ರೆ ಬೀಯಿಂಗ್ ಟುಗೆದರ್, ಇಂಟಿಗ್ರಿಟಿ ಅಂತಂದ್ರೆ ಯೂನಿಟಿ ಅಂದರೆ ಬೀಯಿಂಗ್ ಟುಗೆದರ್. ನಾ ಹಿಂಟ್ ಕೊಟ್ಟೆ ನಿಮಗೆ, ಬೀಯಿಂಗ್ ಟುಗೆದರ್ ಅಥವಾ ಬ್ರಿಂಗಿಂಗ್ ಪೀಪಲ್ ಟುಗೆದರ್. ಯೂನಿಟಿ ಅಂದರೆ ಬ್ರಿಂಗಿಂಗ್ ಪೀಪಲ್ ಟುಗೆದರ್, ಬ್ರಿಂಗಿಂಗ್ ಪೀಪಲ್ ಟುಗೆದರ್, ಬ್ರಿಂಗಿಂಗ್ ಪೀಪಲ್ ಟುಗೆದರ್. ಯೂನಿಟಿ ಅಂದರೆ. ಇಂಟಿಗ್ರಿಟಿ ಅಂತಂದರೆ ensuring people not to move away, ensuring people not to move away. ನೆನಪಿಟ್ಟವರೆ ಯೂನಿಟಿ ಆ್ಯಂಡ್ ಇಂಟಿಗ್ರಿಟಿ. ಯೂನಿಟಿ ಅಂದರೆ ಬೀಯಿಂಗ್ ಟುಗೆದರ್, ಬ್ರಿಂಗಿಂಗ್ ಪೀಪಲ್ ಟುಗೆದರ್. ಯೂನಿಟಿ ಅಂದರೆ, ಇಂಟಿಗ್ರಿಟಿ ಅಂದರೆ ಎನ್ಶೂರಿಂಗ್ ಪೀಪಲ್ ನಾಟ್ ಟು ಮೂವ್ ಅವೇ ಆನ್ ದ ಗ್ರೌಂಡ್ಸ್ ಆಫ್ religion, profession, political, etc. ಅಂತಂದರೆ ಇಟ್ ಈಸ್ ರಿಲೇಟೆಡ್ ಟು ದ ಏನಂತ ಹೇಳ್ಬೋದು ನಾವು, ಇಕ್ವಾಲಿಟಿ ಅಂತ ಹೇಳ್ಬೋದು. ಇಂಟಿಗ್ರಿಟಿ ಈಸ್ ನಥಿಂಗ್ ಬಟ್ ಗ್ಯಾರಂಟಿಂಗ್ ದ ಇಕ್ವಾಲಿಟಿ ಅಂತ ಹೇಳ್ಬೋದು. ಅದಕ್ಕೆ ಕಮ್ಮಿಂಗ್ ಬ್ಯಾಕ್ ಟು ದ ಅವರ್ ಫಸ್ಟ್ ಸ್ಲೈಡ್, ಪ್ರಿಯಾಂಬಲ್ ಅಂದ್ರೆ ಏನಂತ ಹೇಳಿದ್ವಿ ನಾವು, ಜಸ್ಟ್ ರಿವೈಸಿಂಗ್. ನಮ್ಮ ತಗೇನು ಬರ್ತೇನೆ. ಪ್ರಿಯಾಂಬಲ್ ಅಂತಂದರೆ ಇಟ್ ಈಸ್ ನಾಟ್ ಎ ಲಾ. ಪ್ರಿಯಾಂಬಲ್ ಮೀನ್ಸ್ ಇಟ್ ಈಸ್ ಅನ್ ಇಂಟ್ರಡಕ್ಟರಿ ಸ್ಟೇಟ್ಮೆಂಟ್. ಲಾ ಯಾವುದೇ ಒಂದು ಲಾಗ್ ಏನಿರುತ್ತೆ ಅಂತಂದರೆ ಸರ್ಟನ್ ಇಂಟ್ರಡಕ್ಟರಿ ಸ್ಟೇಟ್ಮೆಂಟ್ ಇರುತ್ತೆ, ಅದಕ್ಕೆ ನಾವು ಏನು ಕರಿತೀವಿ ಅಂದರೆ ಪ್ರಿಯಾಂಬಲ್ ಅಂತ ಕರಿತೇವೆ. ರೀಸನ್ ಏನಂತಂತಂದರೆ ಕಾನ್ಸ್ಟಿಟ್ಯೂಷನಲ್ ಲಾ ಇದೆ. ಕಾನ್ಸ್ಟಿಟ್ಯೂಷನಲ್ ಲಾ ಒಳಗೆ ನಾವು ಏನು ಓದಿದ್ವಿ ಅಂದರೆ ಇಟ್ ಡಿಸ್ಕಸ್ಡ್ ಅಬೌಟ್ ರೂಲ್ ಆಫ್ ಲಾ ಆ್ಯಂಡ್ ರೂಲ್ ಬೈ ಲಾ. ಅದಾದಮೇಲೆ ನಾವು ಏನು ಓದಿದ್ವಿ ಅಂತಂದರೆ ಪ್ರಿಯಾಂಬಲನ್ನು ಲ್ಯಾಟಿನ್ ವರ್ಡಿಂದ ತೊಗೊಂಬಂದಿರೋದು. ದ್ಯಾಟ್ ಎ ಲ್ಯಾಟಿನ್ ವರ್ಡ್ ಇಸ್ ಕಾಲ್ಡ್ ಎಸ್ ಅ ಪ್ರಿಯಾಂಬಲಸ್. ಇಟ್ ಮೀನ್ಸ್ ದ ಇಂಟ್ರಡಕ್ಷನ್. ನಾವು ಕಾನ್ಸ್ಟಿಟ್ಯೂಷನಲ್ ಪ್ರಿಯಾಂಬಲ್ಗೆ ಏನು ಎಕ್ಸಾಂಪಲ್ ಕೊಟ್ಟೆ ಅಂತಂದರೆ ಮ್ಯಾನ್ಯುವಲ್. ಯಾವುದೇ ಒಂದು ಗ್ಯಾಜೆಟ್ ತೊಗೊಂಡ್ರೆ ನಿಮ್ಗೆ ಮ್ಯಾನ್ಯುವಲ್ ಇರುತ್ತಲ್ಲ, ಆ ಮ್ಯಾನ್ಯುವಲ್ ರೀತಿ ನಮ್ದು ಏನಿರುತ್ತೆ ಅಂದರೆ ಪ್ರಿಯಾಂಬಲ್ ಇರುತ್ತೆ. ಅಗೇನ್ ವಿಚ್ ಡಿಸ್ಕಸಸ್ ಅಬೌಟ್ ದ ಕಾನ್ಸ್ಟಿಟ್ಯೂಷನಲ್ ಫಿಲಾಸಫಿ. ಪ್ರಿಯಾಂಬಲ್ ಎದ್ರ ಬಗ್ಗೆ ಹೇಳುತ್ತಂದರೆ ಕಾನ್ಸ್ಟಿಟ್ಯೂಷನಲ್ ಫಿಲಾಸಫಿ ಕುರಿತು ಹೇಳುತ್ತದೆ. ಇಟ್ ಟಾಕ್ಸ್ ಅಬೌಟ್ ದ ಕಾನ್ಸ್ಟಿಟ್ಯೂಷನಲ್ ಫಿಲಾಸಫಿ. ಇದು ಒಂದು ಸ್ಲೈಡ್ ಒಳಗೆ ನಾವು ನೀಟಾಗಿ ಡಿಸ್ಕಸ್ ಮಾಡಿದ್ದೇವೆ. ಗೋಯಿಂಗ್ ಟು ದ ಸೆಕೆಂಡ್ ಸ್ಲೈಡ್. ಸೆಕೆಂಡ್ ಸ್ಲೈಡ್ನಾಗ ಏನು ನೋಡಿದ್ವಿ ಅಂತಂದರೆ ವಾಟ್ ಈಸ್ ಅ ಕಾನ್ಸ್ಟಿಟ್ಯೂಷನಲ್ ಫಿಲಾಸಫಿ. ಕಾನ್ಸ್ಟಿಟ್ಯೂಷನಲ್ ಫಿಲಾಸಫಿ ಅಂದರೆ ಏನಂದ್ರೆ ಪಿ ಈಸ್ಕ್ವಲ್ ಟು ಪಿ, ಪ್ರಿಯಾಂಬಲ್ ಈಸ್ಕ್ವಲ್ ಟು ಫಿಲಾಸಫಿ. ನಮ್ಮ ಕಾನ್ಸ್ಟಿಟ್ಯೂಷನಲ್ ಫಿಲಾಸಫಿ ಒಳಗಡೆ ದ ಮೋಸ್ಟ್ ಇಂಪಾರ್ಟೆಂಟ್ ಎದ್ರ ಮೇಲೆ ಡಿಪೆಂಡ್ ಇದೆ ಅಂತಂದರೆ ಅಬ್ಜೆಕ್ಟಿವ್ಸ್ ಡಿಟರ್ಮೈನ್ ದ ಫಿಲಾಸಫಿ. ಈ ಅಬ್ಜೆಕ್ಟಿವ್ಸ್ ಅಂತ ಬಂದಾಗ ಆ್ಯಸ್ ಅ ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವ್ ನಾವು ಏನು ನೋಡ್ತೇವೆ ಅಂತಂತಂದರೆ ವಿಲ್ ಡಿಸ್ಕಸ್ ಅಬೌಟ್ ದ objective resolution which was passed by the ಜವಾಹರ್ಲಾಲ್ ನೆಹರು. ಇದನ್ನು ಪಾಸ್ ಮಾಡಿದ್ದು ಯಾರು ಅಂತಂತಂದರೆ ಜವಾಹರ್ಲಾಲ್ ನೆಹರು ಪಾಸ್ ಮಾಡಿದ್ದು. ಈ ಅಬ್ಜೆಕ್ಟಿವ್ ರೆಸೊಲ್ಯೂಷನ್ ಒಳಗಡೆ ಏನಿದೆ ಅಂತಂದರೆ ಇಟ್ ಈಸ್ ಡಿಸ್ಕಸಸ್ ಅಬೌಟ್ ದ ಅಬ್ಜೆಕ್ಟಿವ್ಸ್ ಆಫ್ ದ ಕಮಿಂಗ್ ಕಾನ್ಸ್ಟಿಟ್ಯೂಷನ್. ಮುಂದೆ ಏನು ಕಾನ್ಸ್ಟಿಟ್ಯೂಷನ್ ಅಂತಂದರೆ ಅದ್ರ ಅಬ್ಜೆಕ್ಟಿವ್ಸ್ ಏನಿರಬೇಕಂತೇಳಿ. ಇಟ್ ಡೈರೆಕ್ಟ್ಲಿ ಇನ್ಫ್ಲುಯೆನ್ಸ್ಡ್ ವಾಟ್ ದ ಪ್ರಿಯಾಂಬಲ್. ಅದಕ್ಕೆ ಇದಕ್ಕೆ ನಾನು ಏನಂತ ಕರೀದೆ ಅಂತಂದರೆ ಐ ಕಾಲ್ ಇಟ್ ಆಸ್ ಅ ಟಾರ್ಚ್ ಫಾರ್ ದ ಗವರ್ನೆನ್ಸ್ ಅಂತಂತ ಹೇಳಿದೆ. ಟಾರ್ಚ್ ಫಾರ್ ದ ಗವರ್ನೆನ್ಸ್ ಅಂದರೆ ನಾನು ಆಡಳಿತ ಮಾಡಲಿಕ್ಕೆ ಏನೋ ನನಗೆ ಬೆಳಕು ಬೇಕಂತಂದರೆ ಬೆಳಕು ಏನಪ್ಪ ಅಂತಂತಂದರೆ ಪ್ರಿಯಾಂಬಲ್. ಅದಕ್ಕೆ ರೆಸೊಲ್ಯೂಷನ್ ಅಂದರೆ ಇಂಟ್ರೊಡ್ಯೂಸ್ಡ್ ಇನ್ ಅ ಪಾರ್ಲಿಮೆಂಟ್. ನೆಕ್ಸ್ಟ್ ಸ್ಲೈಡ್ ಒಳಗೆ ನಾನು ಏನು ಹೇಳಿದೆ ಅಂತಂತಂದರೆ ಐ ಗಿವನ್ ಅ ಓವರ್ವ್ಯೂ ಆಫ್ ದ ಎಂಟೈರ್ ಪ್ರಿಯಾಂಬಲ್ದು ಓವರ್ವ್ಯೂ. ಪ್ರಿಯಾಂಬಲ್ ರೆಸೊಲ್ಯೂಷನ್ ಯಾವಾಗಾಯಿತು? 13th December 1946 ಜವಾಹರ್ಲಾಲ್ ನೆಹರು. ಆ ಪಂಡಿತ್ ಠಾಕೂರ್ ದಾಸ್ ಏನು ಕರೆದ್ರೆ ಅಂತಂತಂದರೆ ಪ್ರಿಯಾಂಬಲಿಗೆ ಈ ಕಾಲ್ ಇಟ್ ಆಸ್ ಅ ಸೋಲ್ ಆಫ್ ದ ಕಾನ್ಸ್ಟಿಟ್ಯೂಷನ್. ನೆಕ್ಸ್ಟ್ ಏನಂತಂತಂದರೆ ನಮ್ದು ಎಸ್ಪಿರೇಷನ್ಸ್. ಒಂದು ಕಡೆ ಗೌರ್ಮೆಂಟ್ ಇರುತ್ತೆ, ದೇರ್ ವಿಲ್ ಬಿ ಅ ಗೌರ್ಮೆಂಟ್, ಆ್ಯಂಡ್ ಅದರ್ ಸೈಡ್ ದೇರ್ ವಿಲ್ ಬಿ ಎಸ್ಪಿರೇಷನ್ಸ್. ಆ ಗೌರ್ಮೆಂಟ್ ಇದ್ದದಕ್ಕೆ ಏನು ಕರಿತೇವೆ ಅಂದರೆ ವಿ ಕಾಲ್ ಇಟ್ ಆಸ್ ಅ ಗೋಲ್ಸ್. ಎಸ್ಪಿರೇಷನ್ಸ್ ಅಂತಂದರೆ ಜಸ್ಟಿಸ್. ಈ ಜಸ್ಟಿಸನ್ನು ನಾನು ಇಲ್ಲಿ ಡಿಟೇಲ್ ಡಿಸ್ಕಸ್ ಮಾಡಿದ್ದೇನೆ. ಆಫ್ಟರ್ ದ ರೆಸೊಲ್ಯೂಷನ್ ಏನಾಗಬೇಕು? ಎನಾಕ್ಟ್ಮೆಂಟ್ ಇಂಪಾರ್ಟೆಂಟ್ ಏನಂತಂತಂದರೆ ಇಟ್ ಶುಡ್ ಬಿ ಸೈನ್ಡ್. ಆಮೇಲೆ ಅದೇನಾಗುತ್ತಂತೆ ಇಟ್ ವಿಲ್ ಬಿಕಮ್ ಅ ಲಾ. ಬಟ್ ಪ್ರಿಯಾಂಬಲ್ ಈಸ್ ನಾಟ್ ಅ ಲಾ. ನಾನು ಹೇಳಿದ್ದೇನೆ ಪ್ರಿಯಾಂಬಲ್ ಈಸ್ ನಾಟ್ ಎನ್ ಅ ಲಾ. After that we have discussed about the purpose of the preamble. Purpose of the preamble ಒಳಗಡೆ the first important is nature. ಇದು ನಾನು ನೆಕ್ಸ್ಟ್ ಡಿಸ್ಕಷನ್ ಮಾಡ್ತೇನೆ. ಈಗ ನೇಚರ್ ಅಂತಂದರೆ ಸೌರೆನ್, ಸಾರ್ವಭೌಮತ್ವ, ಸಮಾಜವಾದ, ಪ್ರಜಾಪ್ರಭುತ್ವ, ಇನ್ನೊಂದು ಗಣರಾಜ್ಯ, ರಿಪಬ್ಲಿಕ್. ಆಮೇಲೆ ಏನಿರುತ್ತೆ ಅಂತಂದರೆ ಐಡಿಯಲ್ಸ್ ಇರುತ್ತೆ. ಐಡಿಯಲ್ಸ್ ಒಳಗಡೆ ಪೀಪಲ್ಸ್ ಎಸ್ಪಿರೇಷನ್ಸ್ ಆರ್ ದ ನಥಿಂಗ್ ಬಟ್ ಐಡಿಯಲ್ಸ್. ಪೀಪಲ್ ಎಸ್ಪಿರೇಷನ್ಸ್ ಏನಂತಂದರೆ ಸೋಷಿಯಲ್ ಜಸ್ಟಿಸ್, ಎಕನಾಮಿಕಲ್ ಜಸ್ಟಿಸ್ ಆ್ಯಂಡ್ ಪೊಲಿಟಿಕಲ್ ಜಸ್ಟಿಸ್. ನೆಕ್ಸ್ಟ್ ಈ ಪ್ರಿಯಾಂಬಲ್ದು ಸೋರ್ಸ್ ಏನು? ದ ಸೋರ್ಸ್ ಈಸ್ ವಿ ದ ಪೀಪಲ್ ಆಫ್ ಇಂಡಿಯಾ. ಅದಕ್ಕೆ ದ ಕಾನ್ಸ್ಟಿಟ್ಯೂಷನ್ ಮಾಡಿದವ್ರು ಯಾರು ಅಂತಂದರೆ, ರಚಿಸಿದವ್ರು ಯಾರು ಅಂತಂತಂದರೆ ವಿ ದ ಪೀಪಲ್ ಆಫ್ ಇಂಡಿಯಾ. ಇದಕ್ಕೆ ನಾನು ಏನು ರಿಲೇಟ್ ಮಾಡ್ಬೋದು ಅಂತಂದರೆ ಐ ಕ್ಯಾನ್ ರಿಲೇಟ್ ಇಟ್ ಟು ದ ರಿಪಬ್ಲಿಕ್.
ರಿಪಬ್ಲಿಕ್ ಅಂದ್ರೆ ಏನು ರೀ? ಬೇಸಿಕಲಿ ರಿಪಬ್ಲಿಕ್ ಅಂತಂದರೆ ದ ಪೀಪಲ್ ಹೂ ಆರ್ ಲೀಡಿಂಗ್ ದೇರ್ ಲೈಫ್ ಬೈ ದ ಒಬೇಯಿಂಗ್ ದ ಲಾ ಮೇಡ್ ಬೈ ದೆಮ್ ಓನ್ಲಿ. ತಾವೇ ರಚಿಸಿದ ಕಾನೂನಿನ ಮೂಲಕ ತಮ್ಮದೇ ಜೀವನವನ್ನು ನಡೆಸೋದು ಜನರಿಗೆ ನಾವು ಏನು ಕರಿತೇವೆ ಅಂತಂದರೆ ಅದು ಗಣರಾಜ್ಯ ಅಂತ ಕರಿತೇವೆ. ದ್ಯಾಟ್ ಈಸ್ ಅ ರಿಪಬ್ಲಿಕ್. ವಿ ದ ಪೀಪಲ್ ಆಫ್ ಇಂಡಿಯಾ ಡೈರೆಕ್ಟ್ಲಿ ಏನು ಸಿಂಬಲೈಸ್ ಮಾಡುತ್ತೆ ಅಂದರೆ ಇಟ್ ವಿಲ್ ಸಿಂಬಲೈಸ್ ದ ರಿಪಬ್ಲಿಕ್. ನಿಮ್ಗೆ ಕೇಳ್ತಾರೆ ಎಕ್ಸಾಮ್ನಾಗ ಗಣರಾಜ್ಯ ಅಂದರೆ ಏನಂತಂತಾರೆ, ಸಿಂಪಲ್ ಆಗಿ ಏನಂತಂದರೆ ಕಾನೂನು ಯಾರು ಮಾಡಿರ್ತಾರೆ? ಜನರೇ ಮಾಡಿರ್ತಾರೆ. ಆ ಕಾನೂನನ್ನು ಯಾರು ಪಾಲಿಸ್ತಾರೆ? ಜನರೇ ಪಾಲಿಸ್ತಾರೆ. ಅವರೇ ಕಾನೂನು ಮಾಡಿ ಅವರೇ ಪಾಲಿಸೋದಕ್ಕೆ ನಾವು ಏನು ಕರಿತೇವೆ ಅಂತಂದರೆ ವಿ ಕಾಲ್ ಇಟ್ ಇಸ್ ಅ ರಿಪಬ್ಲಿಕ್. ಸಿಂಪಲ್ ಆಗಿ ಅದಕ್ಕೆ ಇದೆಲ್ಲ ಕಾನ್ಸೆಪ್ಚುವಲ್ ಕ್ಲಾರಿಟಿ. ಇಲ್ಲಿ ಐಡಿಯಲ್ಸ್ ಏನು ಮಾಡ್ತದೆ? ಸೋರ್ಸ್ ವಿಲ್ ಡೈರೆಕ್ಟ್ಲಿ ರಿಪ್ರೆಸೆಂಟ್ ವಾಟ್ ದ ಕಾನ್ಸೆಪ್ಟ್ ಕಾಲ್ಡ್ ಇಸ್ ಅ ರಿಪಬ್ಲಿಕ್. ಅದಾದಮೇಲೆ ನೋಡಿದ್ರೆ ಅಡಾಪ್ಷನ್ 26 ನವೆಂಬರ್ 1949 ಅಡಾಪ್ಟ್ ಮಾಡ್ಕೊಂಡಿದ್ದೇವೆ. ಎನ್ಫೋರ್ಸ್ಮೆಂಟ್ ಏನು ಮಾಡಿದೆ ಅಂತಂದರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಎನ್ಫೋರ್ಸ್ಮೆಂಟ್ ಮಾಡಿದೆ. ಅದಕ್ಕೆ ನೀವು ಕಾನ್ಸ್ಟಿಟ್ಯೂಷನ್ ಓಪನ್ ಮಾಡಿದ ತಕ್ಷಣ ಫಸ್ಟ್ ಪೇಜ್ನಾಗ ಏನು ಬರುತ್ತೆ ಅಂತಂದರೆ ಪ್ರಿಯಾಂಬಲ್ ಬರುತ್ತೆ, ವಿ ದ ಪೀಪಲ್ ಆಫ್ ಇಂಡಿಯಾ. ಓಕೆ, ನೆಕ್ಸ್ಟ್ ಜಸ್ಟ್ ನಾನು ನಿಮ್ಗೆ ರಿವೈಸ್ ಮಾಡಿಸ್ತಿದ್ದೇನೆ. ಎಣ್ಣೆ ಪಾಲ್ಕಿವಲ್ಲ ಏನು ಹೇಳ್ತಾರೆ ಅಂತಂತಂದರೆ ಈ ಪ್ರಿಯಾಂಬಲಿಗೆ ಈ ಕ್ವಾಲಿಟಿ ಆಸ್ ಅ ಐಡೆಂಟಿಟಿ ಕಾರ್ಡ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಅಲ್ಲಿಂದ ಬಂದಿರೋದು ಕಾನ್ಸೆಪ್ಟ್ ಏನಂದರೆ ವಾಟ್ ಯು ಆರ್ ಡಿಸ್ಕಸಿಂಗ್ ನಾವು. ಒಂದು ಹೋಮ್ ಇರುತ್ತೆ, ಒಂದು ಮನೆ ಇರುತ್ತೆ, ವಿಂಡೋಸ್ ಇರುತ್ತೆ. ಆ ವಿಂಡೋಸನ್ನು ನೀವು ಅಲ್ಟ್ರೇಷನ್ ಮಾಡ್ಬೋದು, ಬಟ್ ಡೋರನ್ನ ಅಲ್ಟ್ರೇಷನ್ ಮಾಡೋಕ್ಕಾಗಲ್ಲ. ನಾವು ಬೇಸಿಕಲಿ ಹಿಂಗೆ ನೋಡಿದಾಗ ಆ ಮನೆಯದು ಬೇಸಿಕ್ ನೀಡ್ ಏನಿದೆ ಅಂತಂದರೆ ಬೆಡ್ರೂಮ್, ಹೋಮ್, ಬೆಡ್ರೂಮ್ ಇರಬೇಕು, ಒಂದು ಹಾಲ್ ಇರಬೇಕು, ಒಂದು ಕಿಚನ್ ಇರಬೇಕು, ಅಥವಾ 2 ಬೆಡ್ರೂಮ್ ಇರಬೇಕು, ಒಂದು ಹಾಲ್ ಇರಬೇಕು, ಕಿಚನ್ ಇರಬೇಕು. ಇಟ್ಸ್ ಎ ಬೇಸಿಕ್ ನೀಡ್. ಬೇಸಿಕ್ ನೀಡ್ ಆದ್ರೆ ಎಸ್ಪಿರೇಷನ್ಸ್. ಟಾಪ್ ಫ್ಲೋರ್ನಾಗ ಇರಬೇಕು, ಗಾರ್ಡನ್ ವ್ಯೂ ಚೆನ್ನಾಗಿರಬೇಕು, ಅದೆಲ್ಲ ಎಸ್ಪಿರೇಷನ್ಸ್ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇನೆ. ಜಸ್ಟಿಸ್. ನೆಕ್ಸ್ಟ್ ಪಾರ್ಕಿಂಗ್ ಇರಬೇಕು, AC ಇರಬೇಕು, ಗೋಲ್ಡನ್ ಫರ್ನಿಚರ್ ಇರಬೇಕು, ಅವೆಲ್ಲ ಏನಿದೆ ಅಂತ ಗ್ರೀಡ್. ಈ ಗ್ರೀಡನ್ನು ದ ಕಾನ್ಸ್ಟಿಟ್ಯೂಷನ್ ವಿಲ್ ನಾಟ್ ಗಿವ್ ಇಂಪಾರ್ಟೆನ್ಸ್ ಫಾರ್ ದ ಗ್ರೀಡ್, ಬಟ್ ಇಟ್ ವಿಲ್ ಗಿವ್ ಪರ್ಮಿಷನ್. ಹಾಗೆ ಪರ್ಮಿಷನ್ ಕೊಡುತ್ತೆ, ಬಿಕಾಸ್ ಯು ಆರ್ ಹ್ಯಾವ್ ಫಂಡಮೆಂಟಲ್ ರೈಟ್ಸ್. ನಾನು ಎಷ್ಟಾದರೂ ದುಡ್ಡು ಮಾಡ್ಬೋದು, ಯಾವುದಾದ್ರು ಪ್ರೊಫೆಷನ್ ಜಾಯ್ನ್ ಆಗ್ಬೋದು. ಇಟ್ ಈಸ್ ಅ ಫಂಡಮೆಂಟಲ್ ರೈಟ್. ಇಲ್ಲಿವರೆಗೂ ಬಂದಿದ್ವಿ ನಾವು. ಓಕೆ, ನೆಕ್ಸ್ಟ್ ಈಗ ನೆಕ್ಸ್ಟ್ ಕ್ವಶನ್ ಏನು ಯಾರಾಗುತ್ತೆ ಅಂದರೆ ಪ್ರಿಯಾಂಬಲ್ ಈಸ್ ಅ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಆರ್ಟಿಕಲ್ 368 ಏನಿದೆ ಅಂದರೆ ಅಮೆಂಡ್ಮೆಂಟ್ ಇದೆ. ಅಲ್ಲಿ 2 ಕೇಸ್ ಬಗ್ಗೆ ನೋಡ್ತೀವಿ ನಾವು. ಒಂದು ಬೇರೆ ಕೇಸ್. ಆ ಬೇರೆ ಕೇಸ್ ಏನು ಹೇಳುತ್ತೆ ಅಂದರೆ ಬೇರೆ ಕೇಸ್ ಏನು ಹೇಳುತ್ತೆ ಅಂದರೆ ಪ್ರಿಯಾಂಬಲ್ ಈಸ್ ನಾಟ್ ಅ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಎದಕ್ಕಂತಂದರೆ ಇಟ್ ನಾಟ್ ಅಬ್ಸರ್ವ್ ದ ಟರ್ಮ್ ಕ್ಲಾಸ್ ದ ಎನಾಕ್ಟ್ಮೆಂಟ್ ಅನ್ನೋ ಟರ್ಮನ್ನ ಅದು ಅಬ್ಸರ್ವ್ ಮಾಡಿಲ್ಲ. ಬಟ್ ಈ ಟರ್ಮನ್ನ ಅಬ್ಸರ್ವ್ ಮಾಡಿದ್ದು ಒಂದೇ ಯಾವುದಂತಂದ್ರೆ ಫಸ್ಟ್ ಕೇಸ್ ಯಾವುದಂತಂತಂದರೆ ಕೇಶವಾನಂದ ಭಾರತಿ ಕೇಸ್. ಐ ಥಿಂಕ್ ಇದು 1960s ಆರ್ 1963ನಾಗೇನೋ ಬೇರೆ ಕೇಸ್ ಆಗಿದ್ದು. ಆಫ್ಟರ್ ದ್ಯಾಟ್ 1973ನಾಗ ಏನಾಗುತ್ತೆ ಅಂದರೆ ಕೇಶವಾನಂದ ಭಾರತಿ ಕೇಸ್ ಆಗುತ್ತೆ. ಕೇಶವಾನಂದ ಭಾರತಿ ಕೇಸ್ ಒಳಗೆ ಏನಾಗುತ್ತೆ ಅಂದರೆ ಪ್ರಿಯಾಂಬಲ್ ಈಸ್ ದ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಎದಕ್ಕಂದರೆ ಇವ್ರು ಏನು ಅಬ್ಸರ್ವ್ ಮಾಡಿದ್ರು ಅಂತಂದರೆ ದೇ ಅಬ್ಸರ್ವ್ ದ ವರ್ಡ್ ಕಾಲ್ಡ್ ಆಸ್ ಅ ಎನಾಕ್ಟ್ಮೆಂಟ್. ಆದಮೇಲೆ ನಾವೀಗ ಏನು ಓದ್ತಿದ್ದೇವೆ ಅಂತಂತಂದರೆ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ಯೂನಿಟಿ ಆ್ಯಂಡ್ ಇಂಟಿಗ್ರಿಟಿ. 42nd ಅಮೆಂಡ್ಮೆಂಟ್ 1976 ಒಳಗಡೆ 3 ವರ್ಡ್ಸನ್ನು ಏನು ಮಾಡ್ತಾರೆ ಅಂತಂತಂದರೆ they will come up with the 3 words. One is socialist, secular, integrity. SSI ಅಥವಾ S2I ಅಂತೂ ನೆನ್ಪಿಟ್ಕೋರಿ, ನಿಮ್ಗೆ ಬಿಟ್ಟಿದ್ದು. ದಿಸ್ ಥಿಂಗ್ ಈಸ್ ಕಾಲ್ಡ್ ಆಸ್ ಎ ನಿಮಾನಿಕ್ಸ್. ಇದಕ್ಕೆ ನಿಮಾನಿಕ್ ಮೆಥಡ್ ಅಂತ ಕರಿತೇವೆ. ನೀವು ಏನಾದರೂ ನೆನಪಿಟ್ಕೋಬೇಕಂತಂದರೆ ಶಾರ್ಟ್ ಫಾರ್ಮ್ ನೆನಪಿಟ್ಕೊಳ್ಳೋದು SSI, ಸೋಷಲಿಸ್ಟ್, ಸೆಕ್ಯುಲರ್, ಐ. ನಾ ರಿವರ್ಸ್ ಹೊಂಟಿದ್ದೇನೆ. ನಿಮ್ಗೆ ಇಂಟಿಗ್ರಿಟಿ ಚೆನ್ನಾಗಿ ಅರ್ಥ ಆಯಿತು ಅಂತಂದರೆ ಸೋಷಲಿಸ್ಟ್ ಮತ್ತು ಸೆಕ್ಯುಲರ್ ಚೆನ್ನಾಗಿ ಅರ್ಥ ಆಗುತ್ತೆ. ಇಂಟಿಗ್ರಿಟಿ ಒಳಗೆ ನಾವು ಏನು ಡಿಸ್ಕಸ್ ಮಾಡಿದ್ವಿ ಅಂತಂದರೆ ವಿ ಡಿಸ್ಕಸ್ ಅಬೌಟ್ ದ 2 ಥಿಂಗ್ಸ್. ಒನ್ ಈಸ್ ಇಂಟಿಗ್ರಿಟಿ ಆ್ಯಂಡ್ ಒನ್ ಈಸ್ ಯೂನಿಟಿ. ಐ ಹೋಪ್ ಯು ರಿಟರ್ನ್ ದಿಸ್ ಇನ್ ಅ ನೋಟ್ಸ್. ಇದು ಯಾವುದೇ ಬುಕ್ ಒಳಗೆ ನಿಮ್ಗೆ ಸಿಗಲ್ಲ. ಅದ್ರ ಸಂಬಂಧ ಕೈಂಡ್ಲಿ ರೈಟ್ ಇಟ್ ಇನ್ ಅ ನೋಟ್ಸ್. ಯೂನಿಟಿ ಆ್ಯಂಡ್ ಇಂಟಿಗ್ರಿಟಿ. ಯೂನಿಟಿ ಅಂದರೆ ಬೀಯಿಂಗ್ ಟುಗೆದರ್, ಬ್ರಿಂಗಿಂಗ್ ಪೀಪಲ್ ಟುಗೆದರ್. ಇಟ್ ಈಸ್ ಆನ್ ಯೂನಿಟಿ. ಇಲ್ಲಿ ಕೀವರ್ಡ್ ಏನಂತಂದರೆ ಕೀವರ್ಡ್ ನೀವು ನೆನಪಿನಿಟ್ಕೋಬೇಕಂತಂದರೆ ಟುಗೆದರ್. ಇಂಟಿಗ್ರಿಟಿ ಒಳಗಡೆ ಸಿಮ್ಲರ್ ಅನ್ನಿಸ್ತಾವೆ ಇವು. ದೇ ಲುಕ್ ಸಿಮಿಲರ್ ಬಟ್ ದೇ ಆರ್ ಡಿಫ್ರೆಂಟ್. ಇಂಟಿಗ್ರಿಟಿ ಏನಂತಂದರೆ ಗೌರ್ಮೆಂಟ್ ಏನು ಎನ್ಶೂರ್ ಮಾಡಬೇಕಂತಂದರೆ ದ ಪೀಪಲ್ ಶುಡ್ ನಾಟ್ ಮೂವ್ ಅವೇ. ಇಟ್ ಈಸ್ ಅ ಕೀವರ್ಡ್. ಜನರು ಒಬ್ಬೊಬ್ಬರಿಂದ ದೂರ ಹೋಗಬಾರ್ದು. ಆನ್ ದ ಲೈನ್ಸ್ ಆಫ್ ದ ರಿಲಿಜನ್, ಆನ್ ದ ಲೈನ್ಸ್ ಆಫ್ ದ ಪ್ರೊಫೆಷನ್, ಆನ್ ದ ಲೈನ್ಸ್ ಆಫ್ ದ ಪೊಲಿಟಿಕಲ್. ನೀನು IAS ಇದೆಯಪ್ಪ, ನೀನು ಬೇರೆ ಹೋಗು, ನಾನು ನಾರ್ಮಲ್ ವರ್ಕರ್, ನಾ ಬೇರೆ ಇದ್ದೇನೆ, ನಿಂದು ಈ ಜಾತಿ ಇದೆ, ಈ ಧರ್ಮದ, ನೀ ಬೇರೆ ಹೋಗು, ಆ ರೀತಿ ಇರಬಾರ್ದು. ಅಂದರೆ ದೇ ಆರ್ ಎನ್ಶೂರಿಂಗ್ ವಾಟ್ ಈಕ್ವಾಲಿಟಿ. ಅದಕ್ಕೆ 1976 ಒಳಗಡೆ ದ ಮೋಸ್ಟ್ ಪ್ರಾಮಿನೆಂಟ್ ಅಚೀವ್ಮೆಂಟ್ ಅಂತ ಹೇಳ್ಬೋದು ಇದು. ಎದಕ್ಕಂತಂದರೆ ವಿ ಆರ್ ಗ್ಯಾರಂಟಿಂಗ್ ದ ಇಂಟಿಗ್ರಿಟಿ. ನೆನ್ಬಿಟ್ಕೊಂಡ್ಬಿಡ್ರಿ, ಎಲ್ಲರೂ ಬರ್ಕೊಂಡ್ಬಿಡ್ರಿ ಇಂಟಿಗ್ರಿಟಿ ಮತ್ತು ಯೂನಿಟಿ. ನೆಕ್ಸ್ಟ್, ವಾಟ್ ಯು ಮೀನ್ ಬೈ ಸೆಕ್ಯುಲಾರಿಟಿ. ಸೆಕ್ಯುಲರ್ ಅಂದರೆ ಏನು? ಇದ್ರ ವರ್ಡ್ ಏನಂತಂತಂದರೆ ವಿ ಕಾಲ್ ಇಟ್ ಆಸ್ ಅ ಸೆಕ್ಯುಲರಿಸಮ್.
ಕಮಾನ್ ಹೇಳ್ರಿ, ಸೆಕ್ಯುಲರಿಸಮ್ ಅಂದ್ರೇನು? ವಾಟ್ ಈಸ್ ಸೆಕ್ಯುಲರಿಸಮ್? ಹಾಂ, Equality. ಸೆಕ್ಯುಲರಿಸಮ್ ಅಂದರೆ ಇಕ್ವಾಲಿಟಿ. ಮತ್ತೆ ಶ್ರೀಧರ್, ವಾಟ್ ಮೀನ್ Making sure that everyone has, everyone is treated equally by the government. ಎವ್ರಿವನ್ ಇಸ್ ಟ್ರೀಟೆಡ್ ಈಕ್ವಲಿ ಬೈ ದ ಗೌರ್ಮೆಂಟ್. ಓಕೆ, Religions. ಹಾಂ, ಅಗೇನ್ ಮತ್ತೆ ಯಾರಾದರೂ ಸೆಕ್ಯುಲರಿಸಮ್ ಜಾತ್ಯತೀತತೆ ಅಂತ ಕರೀತೀವಿ ಕನ್ನಡ ಒಳಗಡೆ. ವಿ ಕಾಲ್ ಇಟ್ ಆಸ್ ಅ ಜಾತ್ಯತೀತತೆ. Country have not particular religion, sir. ವೆರಿ ಗುಡ್. ಕಂಟ್ರಿ ಈಸ್ ನಾಟ್ ಹ್ಯಾವಿಂಗ್ ಅ ಪರ್ಟಿಕ್ಯುಲರ್ ರಿಲಿಜನ್. ಈ ಸೆಕ್ಯುಲರಿಸಮನ್ನು ಇದನ್ನು ಒಂದು ಸ್ವಲ್ಪ ನೋಟ್ ಮಾಡಿರಿ, ನಾನು ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೇನೆ. ಈ ಸೆಕ್ಯುಲರಿಸಮನ್ನು ನಾನು ಈ ರೀತಿ ಡಿಫೈನ್ ಮಾಡ್ತೇನೆ, 4 ವೇಸ್ನಾಗ ಡಿಫೈನ್ ಮಾಡ್ತೇನೆ ನಾನು ಸೆಕ್ಯುಲರಿಸಮನ್ನು. ಪ್ಲೀಸ್ ನೋಟ್ ಡೌನ್ ದಿಸ್. ಈ ಸೆಕ್ಯುಲರಿಸಮ್ನ 4 ವೇಸ್ನಾಗ ನಾನು ಏನು ಮಾಡ್ತೇನೆ ಅಂತಂತಂದರೆ ಡಿಫೈನ್ ಮಾಡ್ತೇನೆ. ಫಸ್ಟ್ ವೇ ಆಫ್ ಸೆಕ್ಯುಲರಿಸಮ್ ಏನಂತಂತಂದರೆ ರಿಲಿಜಿಯಸ್. The state is not having a particular religion. State is not having particular religion. ನಮ್ಮ ರಾಜ್ಯಕ್ಕೆ ಅಥವಾ ನಮ್ಮ ದೇಶಕ್ಕೆ ಯಾವುದೇ ಒಂದು ಪರ್ಟಿಕ್ಯುಲರ್ ರಿಲಿಜನ್ ಇಲ್ಲ. ಅವರ್ ಕಂಟ್ರಿ ಇಸ್ ನಾಟ್ ಎ ಇಸ್ಲಾಮಿಕ್ ಕಂಟ್ರಿ, ಅವರ್ ಕಂಟ್ರಿ ಇಸ್ ನಾಟ್ ಎ ಹಿಂದೂ ಕಂಟ್ರಿ, ಅವರ್ ಕಂಟ್ರಿ ಇಸ್ ನಾಟ್ ಎ ಕ್ರಿಶ್ಚಿಯನ್ ಕಂಟ್ರಿ. ಬಟ್ ಕೆಲವೊಂದು ಕಂಟ್ರಿಗಳು ಇದಾವೆ ಇವತ್ತು. ಫಾರ್ ಎಕ್ಸಾಂಪಲ್ ಪಾಕಿಸ್ತಾನ ತಮ್ಮನ್ನ ಇಸ್ಲಾಮಿಕ್ ಕಂಟ್ರಿ ಅಂತ ಹೇಳಿ ಕರ್ಕೋತಾವೆ. ಬಟ್ ನಮ್ಮ ಕಂಟ್ರಿ ಒಳಗಡೆ ಯಾವುದೇ ರೀತಿ ರಿಲಿಜನ್ ಅಂತಂದರೆ ವಿ ಟ್ರೀಟ್ ಆಲ್ ರಿಲಿಜನ್ಸ್ ಈಕ್ವಲಿ. ಎಲ್ಲ ಧರ್ಮಗಳು ಸಮನಾಗಿ ಭಾವಿಸ್ತೇವೆ ನಾವು. ಆಲ್ ರಿಲಿಜನ್ಸ್ ಈಕ್ವಲಿ. ಇಟ್ ಇಸ್ ಅ ಫಸ್ಟ್ ಒನ್. ಅದಕ್ಕೆ ನಾನು ಏನು ಕರಿತೇನೆ ಅಂತಂದರೆ ರಿಲಿಜಿಯಸ್ ಅಂತ ಕರಿತೇನೆ. ಇರ್ರಿಲಿಜಿಯಸ್ ಧರ್ಮೇತರ ಅಂತ ಕರಿತೇವೆ ಅಥವಾ ಧರ್ಮವಿಲ್ಲದ ಅಂತ ಕರಿತೇವೆ. ಕನ್ನಡ ಧರ್ಮೇತರ ಅಂತ ಧರ್ಮ ಆಧಾರಿತ ಧರ್ಮೇತರ ಅಂತ ಕರಿತೇವೆ. ಈ ಧರ್ಮೇತರ ಅಂತಂತಂದರೆ ಇಲ್ಲೇ ವೆರಿ ಇಂಟ್ರೆಸ್ಟಿಂಗ್ ಏನಂತಂತಂದರೆ ಈ ರಿಲಿಜಿಯಸ್ ಒಳಗಡೆ ಇವ್ರು ತಮ್ಮನ್ನು ತಾವು ಏನು ಕರೀತಾರೆ ಅಂತಂದರೆ ನಾನ್ ಸೆಕ್ಯುಲರ್ ಅಂತ ಕರೀತಾರೆ. ನಾವು ಸೆಕ್ಯುಲರ್ ಅಲ್ಲ ಅಂಥೇಳಿ. ಸೆಕ್ಯುಲರ್ ಅಲ್ಲ ಅಂದ್ರೆ ಅರ್ಥ ಏನಂತಂತಂದರೆ ಅವ್ರು ಇದರೊಳಗಡೆ ಧರ್ಮ ಅನ್ನೋದು ಕಾನ್ಸೆಪ್ಟ್ ಇರಲ್ಲ. ಅಂತಂದರೆ ಧರ್ಮದಿಂದ ನಡಿಬೇಕು ಆ ರೀತಿಯೂ ಕಾನ್ಸೆಪ್ಟ್ ಇರಲ್ಲ. ಫಾರ್ ಎಕ್ಸಾಂಪಲ್, ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾವು ಏನು ಕೊಡ್ಬೋದು ಅಂತಂದರೆ ಫ್ರಾನ್ಸ್ ಅಂತ ಕರಿಬೋದು. ದ ಬೆಸ್ಟ್ ಎಕ್ಸಾಂಪಲ್ ಈಸ್ ಫ್ರಾನ್ಸ್. ಅಂದರೆ ಅಲ್ಲಿ ರಿಲಿಜನ್ ಮ್ಯಾಟ್ರ್ ಆಗಲ್ಲ ಫ್ರಾನ್ಸ್ ಒಳಗಡೆ. ದೋ ದೇ ಆರ್ ಡಾಮಿನೆಂಟ್ ಕ್ರಿಶ್ಚಿಯನ್ಸ್ ಇರ್ಬೋದು, ಏನೇ ಇರ್ಬೋದು, ಬಟ್ ರಿಲಿಜನ್ ವಿಲ್ ನಾಟ್ ಮ್ಯಾಟರ್ಸ್ ಅ ಮೋಸ್ಟ್. ಅದಕ್ಕೆ ಅವ್ರು ಏನು ಕರೀತಾರೆ ಅಂದರೆ ನಮ್ಮ ದೇಶ ಧರ್ಮೇತರ ಇದೆ, ಇರ್ರಿಲಿಜಿಯಸ್. ಅದಕ್ಕೆ ನಾವು ಬೆಸ್ಟ್ ಎಕ್ಸಾಂಪಲ್ ಏನಂತಂದರೆ ಫ್ರಾನ್ಸ್. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂತಂತಂದರೆ ಆ್ಯಂಟಿ ರಿಲಿಜಿಯಸ್, ಧರ್ಮಗಳ ವಿರುದ್ಧ. ನೋಡ್ರಿ, ಒಂದು ಧರ್ಮಾಧಾರಿತ, ಒಂದು ಧರ್ಮೇತರ, ಒಂದು ಧರ್ಮಗಳ ವಿರುದ್ಧ. ಅಂದರೆ ಯಾವುದೂ ಧರ್ಮ ನನ್ನ ದೇಶನ ಬೇಡಪ್ಪ. ನನ್ನ ದೇಶ ಎಲ್ಲ ಧರ್ಮನ ಸಮಾನಾಗಿ ಕೊಡೋದಕ್ಕಿಂತ ನಮ್ಮ ದೇಶನ ಧರ್ಮನೇ ಬೇಡ, ಯಾವುದೂ ಧರ್ಮನೇ ಬೇಡ ನನ್ನ ದೇಶನ ಅನ್ನೋದು ಅಂಥ ಕಂಟ್ರಿಗೆ ನಾವು ಏನು ಕರಿತೀವಿ? ಆ್ಯಂಟಿ ರಿಲಿಜಿಯಸ್. ದ ಬೆಸ್ಟ್ ಎಕ್ಸಾಂಪಲ್ ಇದಕ್ಕೆ ಯಾವುದು ಅಂತಂತಂದರೆ ರಷ್ಯಾ. ನೋಡ್ರಿ, ಐ ಆಮ್ ಡಿಸ್ಕಸಿಂಗ್ ದ ವರ್ಲ್ಡ್ ಕಾಲ್ ಆಸ್ ಅ ಸೆಕ್ಯುಲರಿಸಮ್. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂತಂತಂದರೆ ನೋ ಡಾಮಿನೆಂಟ್ ರಿಲಿಜನ್. ಯಾವುದೇ ಒಂದು ಡಾಮಿನೆಂಟ್ ರಿಲಿಜನ್ ಇರೋಲ್ಲ. ಯಾವುದೇ ಒಂದು ಮುಖ್ಯ ಧರ್ಮ ಇರೋಂಗಿಲ್ಲ ಆ ದೇಶನಾಗೆ. ನೋ ಡಾಮಿನೆಂಟ್ ರಿಲಿಜನ್. ಯಾವುದೇ ಧರ್ಮವು ಆ ದೇಶ ಒಳಗಡೆ ಪ್ರಾಮುಖ್ಯತೆ ಇರೋಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂತಂತಂದರೆ ಇಂಡಿಯಾ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಂತಂದರೆ ಇಂಡಿಯಾ. ಅದಕ್ಕೆ ಸ್ಟೇಟ್ ಇಸ್ ನಾಟ್ ಹ್ಯಾವಿಂಗ್ ಪರ್ಟಿಕ್ಯುಲರ್ ರಿಲಿಜನ್, ಸೇಮ್. ಬಟ್ ಇಲ್ಲಿ ಏನಿದೆ ಅಂತಂದರೆ ಪಾಕಿಸ್ತಾನದ ಏನಂತಂತಂದರೆ ಇಟ್ಸ್ ಅ ರಿಲಿಜಿಯಸ್ ಸ್ಟೇಟ್. ಇಟ್ ಈಸ್ ಅ ರಿಲಿಜಿಯಸ್ ಸ್ಟೇಟ್ ಅಂತೇಳಿ ಕರಿಬೋದು. ಇದೇನಿದೆಯಲ್ಲ, ಸ್ಟೇಟ್ ಈಸ್ ನಾಟ್ ಹ್ಯಾವಿಂಗ್ ಅ ಪರ್ಟಿಕ್ಯುಲರ್ ರಿಲಿಜನ್, ಒಂದು ಟರ್ಮ್ ಬರುತ್ತೆ ಪಾಸಿಟಿವ್ ಸೆಕ್ಯುಲರಿಸಮ್. ಇದನ್ನು ಬರ್ಕೊಳ್ಳಿ ಇಲ್ಲಿ, ಪಾಸಿಟಿವ್ ಸೆಕ್ಯುಲರಿಸಮ್. ಪಾಸಿಟಿವ್ ಸೆಕ್ಯುಲರಿಸಮ್ ಒಳಗಡೆ ದ ಸ್ಟೇಟ್ ವಿಲ್ ನಾಟ್ ಹ್ಯಾವ್ ಪರ್ಟಿಕ್ಯುಲರ್ ರಿಲಿಜನ್. ಧನ್ಯಾತ್ಮಕ ಅಥವಾ ಧನ್ಯಾತ್ಮಕ ಸಮಾಜ ಜಾತ್ಯತೀತತೆ ಅಂತಂದರೆ ಇಲ್ಲಿನ ಸ್ಟೇಟ್ ಇಸ್ ನಾಟ್ ಹ್ಯಾವಿಂಗ್ ಪರ್ಟಿಕ್ಯುಲರ್ ರಿಲಿಜನ್. ಇಟ್ ಇಸ್ ನಥಿಂಗ್ ಬಟ್ ವಾಟ್? ಪಾಸಿಟಿವ್ ಸೆಕ್ಯುಲರಿಸಮ್.
ದ ಸ್ಟೇಟ್ ಈಸ್ ಹ್ಯಾವಿಂಗ್ ಅ ರಿಲಿಜನ್ ಏನಿಲ್ಲ, ಇಟ್ ಇಸ್ ಅ ನೆಗೆಟಿವ್ ಸೆಕ್ಯುಲರಿಸಮ್. ನೆಗೆಟಿವ್ ಸೆಕ್ಯುಲರಿಸಮ್ ನೋಡಿ, ಸೆಕ್ಯುಲರಿಸಮ್ ಒಳಗಡೆ 4 ಪಾಯಿಂಟ್ಸ್. ಒನ್ ಈಸ್ ರಿಲಿಜಿಯಸ್, ಪಾಕಿಸ್ತಾನದ ಎಕ್ಸಾಂಪಲ್ ಕೊಡ್ಬೋದು. ಇನ್ನೊಂದು ಇರಿಲಿಜಿಯಸ್, ಫ್ರಾನ್ಸದ ಎಕ್ಸಾಂಪಲ್ ಕೊಡ್ಬೋದು. ಒಂದು ಆ್ಯಂಟಿ ರಿಲಿಜಿಯಸ್ ಎಕ್ಸಾಂಪಲ್ ಯಾವ್ದು ಕೊಡ್ಬೋದು, ರಷ್ಯಾ ಒಂದು ಸ್ವಲ್ಪ ಕಮ್ಯುನಿಸ್ಟ್ ಆ್ಯಂಗಲ್ ಆಗಿದೆ, ನಾನು ಹೇಳ್ತೀನಿ ಅದನ್ನು. ನೆಕ್ಸ್ಟ್ ಯಾವುದಂತಂದರೆ ನೋ ಡಾಮಿನೆಂಟ್ ರಿಲಿಜನ್ ಇನ್ ಇಂಡಿಯಾ, ಅಂದರೆ ಯಾವುದೇ ನಮ್ಮಲ್ಲಿ ಇಂಡಿಯಾ ಇಸ್ ನಾಟ್ ಅ ಹಿಂದೂ ಸ್ಟೇಟ್, ಇಂಡಿಯಾ ಇಸ್ ನಾಟ್ ಅ ಇಸ್ಲಾಮಿಕ್ ಸ್ಟೇಟ್, ಹಂಗೆ ಯಾವುದು ಡಾಮಿನೆಂಟ್ ಇಲ್ಲದಕ್ಕೆ ನಾವು ಇಂಡಿಯಾ. ಅದಕ್ಕೆ ನಿಮ್ಗೆ ಲಾಸ್ಟ್ ಕ್ಲಾಸ್ ನಾನು ಎಕ್ಸಾಂಪಲ್ ಏನು ಕೊಟ್ಟಿದ್ದೆ ಅಂತಂದರೆ, ಆ ಗಿವನ್ ಎಕ್ಸಾಂಪಲ್ ಆಫ್ ದಮ್ಮ, ಅಶೋಕ, ಅದನ್ನು ಮತ್ತೆ ನಾನು ಎಕ್ಸಾಂಪಲ್ ಕೊಡ್ತಿದ್ದೆ ನೋಡಿರಿ. ದಮ್ಮ ಅಶೋಕ ಇಸ್ ಅ ಬೆಸ್ಟ್ ಎಕ್ಸಾಂಪಲ್ ಫಾರ್ ಅ ಪಾಸಿಟಿವ್ ಸೆಕ್ಯುಲರಿಸಮ್ ವಿಚ್ ಯು ಆರ್ ಇಂಬೈಬಿಂಗ್ ನಾವು. ಪ್ರೆಸೆಂಟ್ಲಿ ವಿ ಆರ್ ಇಂಬೈಬಿಂಗ್ ದ ಸೇಮ್ ಥಿಂಗ್. ಪಾಸಿಟಿವ್ ಇಂಡಿಯಾ ಒಳಗೆ ಯಾವ ಸೆಕ್ಯುಲರಿಸಮ್ ಇದೆ ಅಂದರೆ ನೀವು ಏನು ಹೇಳ್ಬೇಕಂತಂದರೆ ವಿ ಆರ್ ಹ್ಯಾವಿಂಗ್ ಅ ಪಾಸಿಟಿವ್ ಸೆಕ್ಯುಲರಿಸಮ್. ಸೆಕ್ಯುಲರಿಸಮನ್ನು 4 ಪಾರ್ಟ್ಸ್: ರಿಲಿಜಿಯಸ್, ಇರಿಲಿಜಿಯಸ್, ಆ್ಯಂಟಿ ರಿಲಿಜಿಯಸ್ ಆ್ಯಂಡ್ ನೋ ಡೊಮಿನೆಂಟ್ ರಿಲಿಜನ್. ಐ ಹೋಪ್ ಯು ಆರ್ ಫಾಲೋವಿಂಗ್. ಅರ್ಥ ಆಗ್ತಿದೆಯಲ್ಲ? ಪ್ಲೀಸ್ ರೇಸ್ ದ ಹ್ಯಾಂಡ್ಸ್. ಆರ್ ಯು ಫಾಲೋಯಿಂಗ್? ಓಕೆ. ಸೆಕ್ಯುಲರಿಸಮ್ ಇಂಟಿಗ್ರಿಟಿ ಆಯಿತು. ನೆಕ್ಸ್ಟ್ ಸೆಕ್ಯುಲರಿಸಮ್ ಆಯಿತು. ನೆಕ್ಸ್ಟ್ ಟರ್ಮ್ ಏನಂತಂತಂದರೆ ಸೋಷಲಿಸಮ್. ನೋಡಿರಿ, ಇನ್ನೊಂದು ಸರಿ ನೋಡ್ಕೊಂಬಿಡ್ರಿ, ಬೇಕಾದ್ರೆ ನೋಟ್ ಡೌನ್ ಮಾಡಿರಿ, ವಿಲ್ ಗಿವ್ ಅ ಟೈಮ್. ರಿಲಿಜಿಯಸ್, ಇರಿಲಿಜಿಯಸ್, ನಾನ್ ಸೆಕ್ಯುಲರ್, ಆ್ಯಂಟಿ ಸೆಕ್ಯುಲರ್, ನೋ ಡೊಮಿನೆಂಟ್ ರಿಲಿಜನ್. ಒಂದು ಸ್ವಲ್ಪ ಬರ್ಕೊಂಬಿಡಿ ನೋಟ್ಸ್ ಒಳಗಡೆ. Okay, shall I continue? Okay, continue ಮಾಡಲಾ? Raise the hands. Okay. Next important concept, socialism. ಸಮಾಜವಾದ. ಸಮಾಜವಾದ ಹಾಂ, ಹೇಳ್ರಿ, ವಾಟ್ ಈಸ್ ಸೋಷಲಿಸಮ್? ನಾವು ವಾಟ್ ಈಸ್ ಸೋಷಲಿಸಮ್? ಸಮಾಜವಾದ ಅಂದರೆ ಏನು? ಸೋಷಲಿಸಮ್ Working for the economy. Social, that is working for economy. ವರ್ಕಿಂಗ್ ಫಾರ್ ಎಕನಾಮಿ. ಮತ್ತೆ ಅಗೇನ್, ವಾಟ್ ಈಸ್ ಸೋಷಲಿಸಮ್? ವಾಟ್ ಈಸ್ ಸೋಷಲಿಸಮ್? Opportunities. ಅಪರ್ಚುನಿಟೀಸ್. ವೆರಿ ಗುಡ್. ಸೋಷಲಿಸಮ್ ಅಂದರೆ ಏನು ಹೇಳ್ತಿದ್ದಾರೆ ಅಂತಂದರೆ ಅಪರ್ಚುನಿಟೀಸ್ ಅಂತ ಹೇಳ್ತಿದ್ದಾರೆ. ಮತ್ತೆ ಅಗೇನ್, ವೆಲ್ತ್ ಡಿಸ್ಟ್ರಿಬ್ಯೂಟ್ ಈಕ್ವಲಿ. ಓಕೆ, ನೋ ವೆಲ್ತ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತಿದ್ದಾರೆ. ಓಕೆ, ಮತ್ತೆ ಲಿಸನ್ ಯಾರ್, ಸಿಂಪಲಾಗಿ ಅರ್ಥ ಮಾಡ್ಕೊಂಬಿಡಿ ಸೋಷಲಿಸಮ್ ಅಂದರೆ ಏನಂತ ಹೇಳಿ. ನಮ್ಮ ಸೊಸೈಟಿ ಒಳಗಡೆ ದೇರ್ ಆರ್ 3 ಕಂಪೋನೆಂಟ್ಸ್ ಆಫ್ ದ ಸೊಸೈಟಿ ಅಂತ ಹೇಳಿದರೆ, ಇಟ್ ಇಸ್ ಅ ಲೋವರ್ ಕ್ಲಾಸ್ ಆಫ್ ದ ಸೊಸೈಟಿ, ದ ಲೋವರ್ ಸ್ಟೇಟ್ ಆಫ್ ದ ಸೊಸೈಟಿ, ಇಟ್ ಇಸ್ ಮಿಡಲ್ ಸ್ಟೇಟ, ಇಟ್ ಇಸ್ ಅ ಟಾಪ್ ಸ್ಟೇಟ. ಇಲ್ಲಿ ಮೆಜಾರಿಟಿ ಆಫ್ ದ ಪಾಪ್ಯುಲೇಷನ್ ಇಂಡಿಯಾನಾಗ ರಿಸೈಡ್ ಎಲ್ಲಾಗತ್ತೆ ಅಂತಂದರೆ ಲೋವರ್ ಸ್ಟೇಟ್ ಆಫ್ ದ ಸೊಸೈಟಿ ಒಳಗೆ ರಿಸೈಡ್ ಆಗುತ್ತೆ. ಗೌರ್ಮೆಂಟ್ ಏನೇ ನಿರ್ಧಾರ ತೊಗೊಂಡ್ರು, ಎನಿ ಸ್ಟೆಪ್ ಟೇಕನ್ ಬೈ ದ ಗೌರ್ಮೆಂಟ್, ಇಟ್ ಶುಡ್ ಬಿ ಬೆನಿಫಿಟ್ ದೀಸ್ ಪೀಪಲ್. ಈ ಜನರನ್ನು ಏನಾದರೂ ಬೆನಿಫಿಟ್ ಮಾಡಿದ್ರು ಅಂತಂದರೆ ಅದಕ್ಕೆ ನಾವು ಏನು ಕರಿತೀವಿ ಅಂತಂದರೆ ವಿ ಕಾಲ್ ಇಟ್ ಆಸ್ ಅ ಸೋಷಲಿಸಮ್. ಆಲ್ ದ ಆ್ಯಂಗಲ್. ಈಗ ಗೌರ್ಮೆಂಟ್ ಏನೇ ಡಿಸೈಡ್ ಮಾಡ್ತಂತಂದ್ರು ಅದು ಯಾರು ಹೆಲ್ಪ್ ಆಗ್ಬೇಕಂತಂದ್ರೆ ಕೆಲವರ್ಗ ಜನರಿಗೆ ಹೆಲ್ಪ್ ಆಗಬೇಕು. ಆರ್ಥಿಕವಾಗಿ ಹಿಂದುಳಿದ ನಾವು ಏನೇನಂತೇವಲ್ಲ ಅದಕ್ಕೆ ಅವ್ರಿಗೆ ಹೆಲ್ಪ್ ಆಗಬೇಕು. ದ್ಯಾಟ್ ಈಸ್ ಕಾಲ್ಡ್ ಎಸ್ ಅ ಸೋಷಲಿಸ್ಟಿಕ್ ಪ್ರಿನ್ಸಿಪಲ್. ನಮ್ಮ ಇಂಡಿಯಾನಾಗಿರೋದು ಏನಂತಂತಂದರೆ ಡೆಮೊಕ್ರೆಟಿಕ್ ಸೋಷಲಿಸಮ್. ನೆನ್ಪಿಟ್ಕೊಂಡ್ಬಿಡ್ರಿ, ನಮ್ಮ ಇಂಡಿಯಾನಾಗಿರೋದು ನಾಟ್ ಓನ್ಲಿ ಸೋಷಲಿಸಮ್, ನಮ್ಮ ಇಂಡಿಯಾನಾಗಿರೋದು ಡೆಮೊಕ್ರೆಟಿಕ್ ಸೋಷಲಿಸಮ್. ಡೆಮೊಕ್ರೆಟಿಕ್ ಸೋಷಲಿಸಮ್, ಪ್ರಜಾಪ್ರಭುತ್ವ ಆಧಾರಿತ ಸಮಾಜವಾದ ನಮ್ಮದು. ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಬೇಟಿ ಬಚಾವೋ ಬೇಟಿ ಪಡಾವೋ, ಜನ್ಧನ್ ಯೋಜನಾ, ಇವೆಲ್ಲ ಏನು ಸ್ಕೀಮ್ಸ್ ಇದಾವಲ್ಲ, ಮ್ಯಾಕ್ಸಿಮಮ್ ವೆಲ್ಫೇರ್ ಸ್ಕೀಮ್ಸ್ ಏನಿದಾವಲ್ಲ, ಇಟ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಆಫ್ ದ ಸೋಷಲಿಸಮ್. ಅದಕ್ಕೆ ನಾವು ಏನು ಸ್ಟೇಟ್ಮೆಂಟ್ ಕೊಡ್ತೇವೆ ಅಂತಂದರೆ, ವಿಲ್ ಗಿವ್ ಇಂಡಿಯನ್ ಸ್ಟೇಟಿಗೆ ಏನು ಕರಿತೀವಿ ಅಂದರೆ, ಇಂಡಿಯನ್ ಸ್ಟೇಟ್ ಈಸ್ ಕಾಲ್ಡ್ ಎಸ್ ಅ ವೆಲ್ಫೇರ್ ಸ್ಟೇಟ್.
ಇದು ವೆಲ್ಫೇರ್ ಸ್ಟೇಟ್ ಅಂತ ಎದಕ್ಕೆ ಕರಿತೇವೆ ಅಂದರೆ ಕಲ್ಯಾಣ ಆಧಾರಿತ ರಾಜ್ಯ ಅಂತ ಎದಕ್ಕೆ ಕರಿತೇವೆ ನಮ್ಮ ದೇಶಕ್ಕೆ ಅಂತಂದರೆ ಬಿಕಾಸ್ ವಿಲ್ ಗಿವ್ ಮೋರ್ ಇಂಪಾರ್ಟೆನ್ಸ್ ಫಾರ್ ದ ಡೆಮೊಕ್ರೆಟಿಕ್ ಸೋಷಿಯಲಿಸಮಿಗೆ. ಆಫ್ಟರ್ವರ್ಡ್ಸ್ ಏನಾಯ್ತು ಅಂತಂದರೆ ಒಂದು ಸ್ವಲ್ಪ ಇದು ಹಿಂಗೆ ಕಂಟಿನ್ಯೂ ಇತ್ತು ಡೆಮೊಕ್ರೆಟಿಕ್ ಸೋಷಿಯಲಿಸಮ್. ಅದಕ್ಕೆ ನೋಡಿ ನೀವು ಇಂದಿರಾ ಆವಾಸ್ ಯೋಜನಾ, ಎಲ್ಲ ಬಡವರಿಗೆ ನಾವು ಏನು ಮನೆ ಕಟ್ಟಿಸ್ಕೊಡ್ತೇವಲ್ಲ ಅದಕ್ಕೆ ನಾವು ಏನು ಕರಿತೇವೆ ಇಂದಿರಾ ಆವಾಸ್ ಯೋಜನಾ, ಪ್ರಧಾನಮಂತ್ರಿ ಜನ್ ಧನ್ ಯೋಜನಾ ಮತ್ತು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನಾ. ಅಂದರೆ ಇವನ್ನೆಲ್ಲ ನಾವು ಹೇಳ್ಕೊತ ಬರ್ತೇವೆ. ನೀವು ಕಮ್ಮಿಂಗ್ ಕ್ಲಾಸ್ನಾಗ ನಾನು ಅದೆಲ್ಲ ನಿಮ್ಮ ಡೀಟೇಲಾಗಿ ಹೇಳ್ತೇನೆ. ಅಂತಂದರೆ ಸಮಾಜ ಒಳಗಿರುವಂಥ ಡೌನ್ ಟ್ರೋಡನ್ ಪೀಪಲಿಗೆ, ಕೆಲವರ್ಗದ ಜನರಿಗೆ ಅವ್ರಿಗೆ ಬೇಸಿಕ್ ನೀಡ್ಸನ್ನು ಪ್ರೊವೈಡ್ ಮಾಡೋದು ನಾವು ಏನು ಕರಿತೀವಿ ಅಂತಂದರೆ ವಿ ಕಾಲ್ ಇಟ್ ಆಸ್ ಅ ಸೋಷಿಯಲಿಸಮ್. ಅದ್ರ ಸಂಬಂಧ ಈ ವರ್ಡ್ ಇನ್ನೊಂದು ವರ್ಡ್ ಇನ್ನರೈಸ್ ಆಗುತ್ತೆ ಅಂತಂದರೆ ಇಟ್ ವಿಲ್ ಟಾಕ್ಸ್ ಅಬೌಟ್ ದ ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯದ ಬಗ್ಗೆ ಹೇಳುತ್ತೆ. ಇಟ್ ಟಾಕ್ಸ್ ಅಬೌಟ್ ದ ಸೋಷಿಯಲ್ ಜಸ್ಟಿಸ್. ನಮ್ಮ ಇಂಡಿಯಾನಾಗ ಡೆಮೊಕ್ರೆಟಿಕ್ ಸೋಷಿಯಲಿಸಮ್ ಕಂಟಿನ್ಯೂ ಇತ್ತು. ನೆಹರು ಪ್ರಧಾನಮಂತ್ರಿ ಆಗ್ತಾರೆ, ನೆಹರು ಪ್ರಧಾನಮಂತ್ರಿ ಆದ ಸೋಷಿಯಲಿಸಮ್ ತೊಗೊಂಬರ್ತವೆ. ತೊಗೊಂಬಂದ ತಕ್ಷಣ ಈಗ ನೋಡಿರಿ ನೆಹರು ಈ ಡೆಮೊಕ್ರೆಟಿಕ್ ಸೋಷಿಯಲಿಸಮ್ ಒಳಗಡೆ ಆಗೇನು 2 ಟೈಪ್ ಆಫ್ ಸೋಷಿಯಲಿಸಮ್ ಓದ್ತೇವೆ ನಾವು. ಒಂದು ನೆಹರುವಿಯನ್ ಸೋಷಿಯಲಿಸಮ್, ಇನ್ನೊಂದು ಗಾಂಧಿಯನ್ ಸೋಷಿಯಲಿಸಮ್. ನೆಹರುವಿಯನ್ ಸೋಷಿಯಲಿಸಮ್ ಎದ್ರ ಬಗ್ಗೆ ಹೇಳುತ್ತೆ ಅಂತಂದರೆ ಒಂದು ಸ್ವಲ್ಪ ಮಾಡರ್ನಿಟಿ ಬಗ್ಗೆ ಹೇಳುತ್ತೆ, ಟೌನ್ಸ್ ಬಗ್ಗೆ ಹೇಳುತ್ತೆ, ಸಿಟೀಸ್ ಬಗ್ಗೆ ಹೇಳುತ್ತೆ. ಗಾಂಧಿಯನ್ ಸೋಷಿಯಲಿಸಮ್ ಎದ್ರ ಬಗ್ಗೆ ಹೇಳುತ್ತೆ ಅಂತಂದರೆ ರೂರಲ್ ಇಂಡಿಯಾ ಬಗ್ಗೆ ಹೇಳುತ್ತೆ. ದ ಬೆಸ್ಟ್ ಎಕ್ಸಾಂಪಲ್ ಇದಕ್ಕೆ ಯಾವುದಂತಂದ್ರೆ ಪಂಚಾಯತ್ ಸಿಸ್ಟಮ್. ಪಂಚಾಯತ್ ಸಿಸ್ಟಮ್ ಈಸ್ ಅ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ಡೆಮೊಕ್ರೆಟಿಕ್ ಸೋಷಿಯಲಿಸಮ್ ಅಂತೂ ಕರಿಬೋದು ಅಥವಾ ಗಾಂಧಿಯನ್ ಸೋಷಿಯಲಿಸಮ್ ಅಂತೂ ಕರಿಬೋದು. ಒಂದು ಸ್ವಲ್ಪ ನೆಹರುವಿನ ಸೋಷಿಯಲಿಸಮ್ ಇತ್ತು ಕ್ಯಾಪಿಟಲ್ ಟುವರ್ಡ್ಸ್ ಇತ್ತು, ಒಂದು ಸ್ವಲ್ಪ ಬಿಸ್ನೆಸ್ ಇರಬೇಕು, ವೆಲ್ತ್ ಜನ್ರೇಷನ್ ಆಗಬೇಕು. ಬೋತ್ ಸೋಷಿಯಲಿಸಮ್ ಆರ್ ಕರೆಕ್ಟ್, ಇಬ್ಬರೂ ಬೆನಿಫಿಟ್ ಆಗ್ತಿದೆ. ದಿಸ್ ಸೋಷಿಯಲಿಸಮ್ ಬೆನಿಫಿಟಿಂಗ್ ದ ಬೋತ್ ದ ಪೀಪಲ್. ಯಾರಿಗೆ? ಜನರಿಗೂ ಬೆನಿಫಿಟ್ ಆಗ್ತಿದೆ, ಇನ್ನೊಂದು ಯಾರು ಬೆನಿಫಿಟ್ ಆಗ್ತಿದೆ? ಪೀಪಲ್ಗೂ ಬೆನಿಫಿಟ್ ಆಗ್ತಿದೆ. ಜನರಿಗೂ ಬೆನಿಫಿಟ್ ಆಗ್ತಿದೆ ಮತ್ತು ಇನ್ನೊಂದು ಯಾರು ಬೆನಿಫಿಟ್ ಆಗ್ತಿದೆ? ಆಲ್ಮೋಸ್ಟ್ ಆಲ್ ಕ್ಲಾಸ್ ಆಫ್ ದ ಪೀಪಲ್ ಬೆನಿಫಿಟೆಡ್ ಬೈ ದ ಸೋಷಿಯಲಿಸಮ್. ಪ್ರಿನ್ಸಿಪಲ್ ಅಂತಂದರೆ ಸೋಷಿಯಲಿಸಮ್ ಮೇಲೆ. ಈಗ ಡೆಮೊಕ್ರೆಟಿಕ್ ಸೋಷಿಯಲಿಸಮ್ನಿಂದ ನಾವು ಬರ್ತಾ ಎಲ್ಲಿ ಬರ್ತೇವೆ ಅಂತಂದರೆ ಇನ್ ದ 1991 ಒಳಗಡೆ ಏನಾಗುತ್ತೆ? ವಾಟ್ ಹ್ಯಾಪನ್ಸ್ ಇನ್ ದ ಇಯರ್ 1990 and 91? ವಾಟ್ ಹ್ಯಾಪನ್ಸ್? ಏನಾಗುತ್ತೆ? 1990-91 ಒಳಗೆ ಏನಾಗುತ್ತೆ? ಪೋಸ್ಟ್ ಇಂಡಿಪೆಂಡೆಂಟ್ ಇಂಡಿಯಾ LPG ರಿಫಾರ್ಮ್ಸ್ ಏನಾಗುತ್ತೆ? LPG ರಿಫಾರ್ಮ್ಸ್ ಆಗುತ್ತೆ. ನಾನು ಎಕನಾಮಿಕ್ಸ್ ಒಳಗೆ ಹೇಳ್ತೇನೆ ನಿಮಗೆ. ಅದಕ್ಕೆ ನಾವು ಮಾರ್ಕೆಟನ್ನು ಏನು ಮಾಡ್ತೇವೆ? ಓಪನ್ ಮಾಡ್ತೇವೆ. ಅವಾಗ ಈ ಡೆಮೊಕ್ರೆಟಿಕ್ ಸೋಷಿಯಲಿಸಮ್ ಏನಕ್ಕೆ ಕನ್ವರ್ಟ್ ಆಗುತ್ತೆ ಅಂತಂದರೆ ಡೆಮೊಕ್ರೆಟಿಕ್ ಪ್ಲಸ್ ಕ್ಯಾಪಿಟಲಿಸ್ಟಿಕ್ ಸೋಷಿಯಲಿಸಮ್. ಕ್ಯಾಪಿಟಲಿಸ್ಟಿಕ್ ಸೋಷಿಯಲಿಸಮ್ ಎದಕ್ಕೆ? ಬಿಕಾಸ್ ಆಫ್ ದ ನಮ್ಮಲ್ಲಿ ಏನಾಯ್ತು ಅಂತಂದರೆ 1990-91 ಒಳಗಡೆ ಕ್ಯಾಪಿಟಲಿಸ್ಟಿಕ್ ಸೋಷಿಯಲಿಸಮ್ ಆಯಿತು. ಕ್ಯಾಪಿಟಲಿಸ್ಟಿಕ್ ಸೋಷಿಯಲಿಸಮ್ಗೆ ನಾವು ಏನು ಕರಿತೀವಿ ಅಂತಂತಂದರೆ ಡೆಮೊಕ್ರೆಟಿಕ್ ಕ್ಯಾಪಿಟಲಿಸ್ಟಿಕ್ ಸೋಷಿಯಲಿಸಮ್. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂತಂದರೆ ಈ ಸೋಷಿಯಲಿಸಮ್ ಒಳಗಡೆ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಸೋಷಿಯಲಿಸಮ್ ಏನಂತಂತಂದರೆ ದೇ ವಿಲ್ ವರ್ಕ್ ಫಾರ್ ದ ಬೆಟರ್ಮೆಂಟ್ ಆಫ್ ದ ಲೋವರ್ ಸ್ಟೇಟ್ ಆಫ್ ದ ಸೊಸೈಟಿ. ಗೌರ್ಮೆಂಟ್ ಹತ್ರ ₹1 ಇತ್ತಂದರೆ ಅದ್ರ ಮ್ಯಾಕ್ಸಿಮಮ್ ಪೋರ್ಷನ್ ಆಫ್ ದ ಮನಿ ಶುಡ್ ಇಂಪ್ಯಾಕ್ಟ್ ದ ಲೋವರ್ ಸ್ಟೇಟ್ ಆಫ್ ದ ಸೊಸೈಟಿ. ಅದಕ್ಕೆ ನಾವು ಏನು ಕರಿತೀವಿ ಅಂದರೆ ಸೋಷಿಯಲಿಸಮ್. ಕ್ಯಾಪಿಟಲಿಸ್ಟ್ ಅಂದ್ರೆ ಏನು? ವಾಟ್ ಯು ಮೀನ್ ಬೈ ಕ್ಯಾಪಿಟಲಿಸ್ಟ್? ಯು ಮೀನ್ ಬೈ ಕ್ಯಾಪಿಟಲಿಸಮ್ ಪ್ರೈವೇಟೈಸೇಷನ್. ಬಿಸ್ನೆಸ್ ಮ್ಯಾನ್ದು ಏನು ಕಮ್ಯುನಿಟಿ ಇದೆಯಲ್ಲ, ಆಫ್ಟರ್ LPG ರಿಫಾರ್ಮ್ಸ್ ನಾವು ಮಾರ್ಕೆಟ್ ಓಪನ್ ಆದ ತಕ್ಷಣ ಸಿಕ್ಕಾಪಟ್ಟಿ ಬಿಸ್ನೆಸಸ್ ಏನು ಮಾಡಿದ್ದು ಅಂದರೆ ಇಂಡಿಯಾನಾಗ ಇಂಟ್ರೊಡ್ಯೂಸ್ ಆಯಿತು ಬಿಕಾಸ್ ಆಫ್ FDI. ಅವಾಗಿಂತ ಸೊಸೈಟಿ ಒಂದು ಹೊಸ ಕ್ಲಾಸ್ ಸ್ಟಾರ್ಟ್ ಆಯಿತು. ವಿ ಕಾಲ್ ಇಟ್ ಆಸ್ ಅ ಕ್ಯಾಪಿಟಲಿಸ್ಟಿಕ್ ಕ್ಲಾಸ್. ವಸಾಹತುಶಾಹಿ, ಬಂಡವಾಳಶಾಹಿ ಅಂತ ಕರಿತಾರಲ್ಲ, ನಾಟ್ ವಸಾಹತುಶಾಹಿ, ಬಂಡವಾಳಶಾಹಿ. ಆ ಬಂಡವಾಳಶಾಹಿ ವರ್ಗ ಆದಮೇಲೆ ನಮ್ಮಲ್ಲಿ ಪ್ರಜಾಪ್ರಭುತ್ವ ಸ್ವಲ್ಪ ಬದಲಾವಣೆ ಆಯಿತು, ಸಮಾಜವಾದ ಬದಲಾವಣೆ ಆಯಿತು. ಅದಕ್ಕೆ ನಾವು ಏನು ಕರಿತೇವೆ ಅಂದರೆ ಡೆಮೊಕ್ರೆಟಿಕ್ ಕ್ಯಾಪಿಟಲಿಸ್ಟಿಕ್ ಆ್ಯಂಡ್ ಸೋಷಿಯಲಿಸಮ್ ಅಂತ ಕರಿತೀವಿ. ಅಂದರೆ ಡೆಮೊಕ್ರೆಟಿಕ್ ಸೋಷಿಯಲಿಸಮ್ ಇದ್ದಿದ್ದು ಇಲ್ಲಿ ಬರ್ತಾ ಏನಾಯ್ತು ಅಂದರೆ ಡೆಮೊಕ್ರೆಟಿಕ್ ಕ್ಯಾಪಿಟಲಿಸ್ಟಿಕ್ ಸೋಷಿಯಲ್. ಈಗ ಪ್ರೆಸೆಂಟ್ ಇದೆ. ಆ ಪ್ರೆಸೆಂಟ್ ಏನಿದೆ ಅಂತಂದರೆ ವಿ ಆರ್ ಹ್ಯಾವಿಂಗ್ ಅ ಡೆಮೊಕ್ರೆಟಿಕ್ ಕ್ಯಾಪಿಟಲಿಸಮ್ ಆ್ಯಂಡ್ ಸೋಷಿಯಲಿಸಮ್. ರೀಸೆಂಟಾಗಿ ಹಿಂದೂ ಪೇಪರ್ ಒಳಗಡೆ ಒಂದು ಹೊಸ ವರ್ಡ್ ಯೂಸ್ ಮಾಡಿದ್ದಾರೆ. ಇಟ್ ಇಸ್ ಕಾಲ್ಡ್ ಇಸ್ ಅ ನ್ಯೂ ಸೋಷಿಯಲಿಸಮ್. ಕರೆಂಟ್ ಅಫೇರ್ಸ್ ಮೀನ್ಸ್ ಒಳಗೆ ಇಂಥವೆಲ್ಲ ವರ್ಡ್ ಯೂಸ್ ಮಾಡ್ಬೇಕು ನೀವು. ನ್ಯೂ ಸೋಷಿಯಲಿಸಮ್. ನ್ಯೂ ಸೋಷಿಯಲಿಸಮ್ ಅಂತಂದರೆ ವಿ ಆರ್ ಇನ್ ದ ವರ್ಲ್ಡ್ ಆಫ್ ದ ಸ್ಟಾರ್ಟಪ್ಸ್ ಎಲ್ಲ ಬಂದಿದ್ದಾವಲ್ಲ, ಮತ್ತು ಗೌರ್ಮೆಂಟ್ ಈಸ್ ವರ್ಕಿಂಗ್ ಆನ್ ದ ಮೋರ್ ಆನ್ ದ ವೆಲ್ಫೇರ್ ಆಫ್ ದ ಪೀಪಲ್. ಇದಕ್ಕೆ ನಾವು ಏನು ಕರಿತೀವಿ ಅಂತಂದರೆ ನ್ಯೂ ಸೋಷಿಯಲಿಸಮ್ ಅಂತ ಹೇಳಿ. ಇಲ್ಲಿ ನೋಡ್ರಿ, ಪಂಚಾಯತ್ ಸಿಸ್ಟಮ್, ಡೆಮೊಕ್ರೆಟಿಕ್ ಕ್ಯಾಪಿಟಲ್ ಸಿಸ್ಟಮ್ ಆಯಿತು. ನ್ಯೂ ಸೋಷಿಯಲಿಸಮ್ ಅಂತ ಒಂದು ವರ್ಡ್ ಇದೆ. ದಟ್ ನ್ಯೂ ಸೋಷಿಯಲಿಸಮ್ಗೆ ಬೆಸ್ಟ್ ಎಕ್ಸಾಂಪಲ್ ಏನಂತಂದರೆ ಸ್ಟಾರ್ಟಪ್ಸ್. ವೇರ್ ಇನ್ ದ ಫೀಲ್ಡ್ ಆಫ್ ಸ್ಟಾರ್ಟಪ್ಸ್ ಅಗೇನ್ ದ ಗೌರ್ಮೆಂಟ್ ಈಸ್ ಸ್ಪೆಂಡಿಂಗ್ ಮೋರ್ ಮನಿ ಆನ್ ದ ವೆಲ್ಫೇರ್ ಆಫ್ ದ ಪೀಪಲ್.
ಅಗೇನ್ ನೋಡಿರಿ ಸೋಷಲಿಸಮ್ ಒಳಗಡೆ ನಾನು ಏನು ಹೇಳಿದೆ ಲೋವರ್ ಸ್ಟೇಟ್ ಆಫ್ ದ ಸೊಸೈಟಿ ಒಳಗಡೆ ಯಾರು ಕೆಲಸ ಮಾಡ್ತಾರಲ್ಲ ದಟ್ ಕಾನ್ಸೆಪ್ಟ್ ಇಸ್ ಕಾಲ್ಡ್ ಸೋಷಲಿಸಮ್ ಫಾರ್ ದ ಬೆಟರ್ಮೆಂಟ್ ಆಫ್ ದಿಸ್ ಪೀಪಲ್. ನಮ್ಮ ಇಂಡಿಯಾ ಒಳಗಡೆ ಡೆಮೊಕ್ರೆಟಿಕ್ ಸೋಷಲಿಸಮ್ ಇತ್ತು, ಈಗ ಅದೇನಾಗಿದೆ ಅಂದರೆ ಡೆಮೊಕ್ರೆಟಿಕ್ ಕ್ಯಾಪಿಟಲಿಸ್ಟ್ ಸೋಷಲಿಸಮ್ ಆಗಿದೆ. ಈಗ ಮತ್ತು ಹೊಸ ಟ್ರೆಂಡ್ ಆಗಿದೆ ವರ್ಡ್ ದಟ್ ಈಸ್ ಕಾಲ್ಡ್ ಎಸ್ ಅ ನ್ಯೂ ಸೋಷಲಿಸಮ್. ನ್ಯೂ ಮೀನ್ಸ್ ಎಂಟೈರ್ಲಿ ನ್ಯೂ, ಅದಕ್ಕೆ ನಾವು ಏನು ಕರಿತೀವಿ ಅಂದರೆ ನ್ಯೂ ಸೋಷಲಿಸಮ್ ಕರಿತೇವೆ. ಇಟ್ ವಿಲ್ ಗಿವ್ ದ ಕಾನ್ಸೆಪ್ಟ್ ಆಫ್ ದ ವೆಲ್ಫೇರ್ ಸ್ಟೇಟ್. ವೆಲ್ಫೇರ್ ಸ್ಟೇಟ್ ಅಂದರೆ ಏನಿರಬೇಕು? ವೆಲ್ಫೇರ್ ಸ್ಟೇಟ್ ಒಳಗಡೆ ಏನಿರಬೇಕು? ಜಸ್ಟಿಸ್ ಇರಬೇಕು, ಸೋಷಿಯಲ್ ಜಸ್ಟಿಸ್ ಇರಬೇಕು, ಈಕ್ವಾಲಿಟಿ ಇರಬೇಕು. ದಟ್ ಈಸ್ ಅ ವೆಲ್ಫೇರ್ ಸ್ಟೇಟ್. ಇಂಡಿಯಾ ಇಸ್ ಅ ವೆಲ್ಫೇರ್ ಸ್ಟೇಟ್ ಅಂತ ಕರಿತೇವೆ ನಾವು, ಅದರಲ್ಲಿ ಬಿಕಾಸ್ ಆಫ್ ದಿಸ್ ರೀಸನ್ ಓನ್ಲಿ. ಅಂದರೆ ಸೋಷಲಿಸಮ್ ಫೈನಲ್ ಏನಾದಂಗೆ ಆಯ್ತು ಅಂತಂತಂದರೆ ವಿ ಆರ್ ಹ್ಯಾವಿಂಗ್ ಅ ಡೆಮೊಕ್ರೆಟಿಕ್ ಸೋಷಲಿಸಮ್. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ sovereignty. ವಾಟ್ ಯು ಮೀನ್ ಬೈ ಸವರೆನಿಟಿ? ಸಾರ್ವಭೌಮತ್ವ ಅಂದ್ರೇನು ಹೇಳ್ರಿ, ನೀವೇ ಹೇಳ್ರಿ. ಸಾರ್ವಭೌಮತ್ವ ಅಂದ್ರೇನು? ಸೊವೆರೇನ್. Where India is free and independent. India is That is sovereign. India Free is and independent. ಫ್ರೀ ಆ್ಯಂಡ್ ಇಂಡಿಪೆಂಡೆಂಟ್ ಅಂತ ಹೇಳ್ತಿದ್ದಾರೆ. ಅಗೇನ್ ಸಮ್ ಮೋರ್ ಆನ್ಸರ್ಸ್ ಐ ನೀಡ್. ನೀವು ಎಷ್ಟು ಬ್ರೈನ್ ಸ್ಟಾರ್ಮಿಂಗ್ ಮಾಡ್ಕೋತೀರಲ್ಲ ಅಷ್ಟು ನಿಮ್ಮ ನಾಲೆಜ್ ಇಂಪ್ರೂವ್ಮೆಂಟ್ ಆಗುತ್ತೆ. ಯು ಹ್ಯಾವ್ ಟು ಬ್ರೈನ್ ಸ್ಟಾರ್ಮ್, ಯೋಚನೆ ಮಾಡಬೇಕು. ಚಿಂತೆ ಮಾಡಬಾರ್ದು, ಚಿಂತನೆ ಮಾಡಬೇಕು. ಯು ಹ್ಯಾವ್ ಟು ಥಿಂಕ್. ಸೋರೆನ್ ಅಂತಂದರೆ ಏನಂತ ಹೇಳಿದರೆ ಇಂಡಿಪೆಂಡೆಂಟ್. ಮತ್ತೆ ಅಗೇನ್ ವಾಟ್ ಯು ಮೀನ್ ಬೈ ಸೋರೆನ್? Where India is secular. ವೇರ್ ಇಂಡಿಯಾ ಇಸ್ ಸೆಕ್ಯುಲರ್. ಅಗೇನ್ ಓಕೆ. ಮತ್ತೆ ಹಾಂ, ರೂಲಿಂಗ್ ಸ್ಟೇಟ್ ಇಂಡಿಪೆಂಡೆಂಟ್ಲಿ ಸರ್. ಇಂಡಿಪೆಂಡೆಂಟ್. ಓಕೆ, ಮತ್ತೇನು ಅದನ್ನ ಬಿಟ್ಟು ಬೇರೆ ಏನಿದೆ? ಇಂಡಿಪೆಂಡೆಂಟ್. ಆಂತರಿಕ ಮತ್ತು ಬಾಹ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸ್ವತಂತ್ರ ಇರುತ್ತೆ ಸರ್. ಹಾಂ, ವೆರಿ ಇಂಪಾರ್ಟೆಂಟ್. ನನಗೆ ಇದೇ ಬೇಕಾಗಿತ್ತು. ವೆರಿ ಗುಡ್. ಇಟ್ ಹ್ಯಾಸ್ ಅ ಫ್ರೀಡಮ್ ಟು ಟೇಕ್ ದ ಡಿಸಿಷನ್ ಬೋತ್ ಇಂಟರ್ನಲಿ ಆ್ಯಂಡ್ ಎಕ್ಸ್ಟರ್ನಲಿ. ಡಿಸಿಷನ್ ಮೇಕಿಂಗಿಗೆ ಫ್ರೀಡಮ್ ಇರುತ್ತಲ್ಲ, ಅದಕ್ಕೆ ನಾವು ಏನು ಕರಿತೀವಿ ಅಂದರೆ ವಿ ಕಾಲ್ ಇಟ್ ಎಸ್ ಸವರೆನ್ ಕಂಟ್ರಿ. ಮತ್ತು ಇನ್ನೊಂದು, ನಾವು ಯಾವುದೇ ದೇಶನ ಆಕ್ರಮಣ ಮಾಡ್ಕೊಂಡು ಒಳಪಡಿಸೋಂಗಿಲ್ಲ, ನಮ್ಮ ದೇಶನ ಇನ್ನೊಬ್ರು ಬಿಟ್ಕೊಡಲ್ಲ. ದಟ್ ಈಸ್ ವಾಟ್ ಯು ಆರ್ ಸ್ಪೀಕಿಂಗ್ ಅಬೌಟ್ ಇಂಡಿಪೆಂಡೆಂಟ್. ಇಲ್ಲೇ ನೀವು ಮೀನ್ಸ್ ಒಳಗಡೆ ಏನು ಓದ್ತೀರಿ ಅಂತಂತಂದರೆ ಸೆಕ್ಯೂರಿಟಿ ಅಂತ ಬರುತ್ತೆ. ನಿಮ್ಮ ಮೀನ್ಸ್ ಒಳಗಡೆ ಎರಡು ರೀತಿಯ ಸೆಕ್ಯೂರಿಟಿ ಬರುತ್ತೆ. ಒಂದು ಇಂಟರ್ನಲ್ ಸೆಕ್ಯೂರಿಟಿ, ಇನ್ನೊಂದು ಎಕ್ಸ್ಟರ್ನಲ್ ಸೆಕ್ಯೂರಿಟಿ. ಇಟ್ ಇಸ್ ಅ ಮೀನ್ಸ್ ಸಿಲೆಬಸ್. ನಾನು ಡಿಸ್ಕಸ್ ಮಾಡ್ತೇನೆ ಆಮೇಲೆ. ಇಟ್ ಇಸ್ ಕಂಪ್ಲೀಟ್ ಸಬ್ಜೆಕ್ಟ್ ಆಫ್ ಸೆಕ್ಯೂರಿಟಿ ಅಂತಿದೆ. ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಸೆಕ್ಯೂರಿಟಿ ವಿಲ್ ಡಿಸ್ಕಸ್ ದೆನ್. ಮತ್ತೇನು ಸವರೆನಿಟಿ ಅಂದರೆ? ಅಗೇನ್ ಈಗ ಇಲ್ಲೊಂದು ಕ್ವಶನ್ ಅರೈಸ್ ಆಗುತ್ತೆ. ನೀವೇನು ಹೇಳ್ತೀರಿ ನನಗೆ? ಇಂಡಿಪೆಂಡೆಂಟ್ ಇರಬೇಕು. ಯು ಓನ್ಲಿ ಟೋಲ್ಡ್ ದ್ಯಾಟ್ ಅವರ್ ಕಂಟ್ರಿ ಶುಡ್ ಬಿ ಇಂಡಿಪೆಂಡೆಂಟ್. ಈಗ ನಮ್ಮಲ್ಲೇ ಯುನೈಟೆಡ್ ನೇಷನ್ಸ್ ಇದೆ. ಯುನೈಟೆಡ್ ನೇಷನ್ಸ್ ಇವೇನು ಅಂದ್ರೇನು? ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ಸ್. ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ಸ್ ಏನು ತೊಗೊಂಬರುತ್ತೆ ಅಂತಂದರೆ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ತೊಗೊಂಬರುತ್ತೆ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಈಗ ಹಂಗೆ ಒಂದು ಎಕ್ಸಾಂಪಲ್ ಕೊಡ್ತೇನೆ. ಯಾವುದೋ ಒಂದು ಕ್ಲೈಮೇಟ್ ಇದರೊಳಗಡೆ ಒಂದು ಅಗ್ರಿಮೆಂಟ್ ಆಗುತ್ತೆ. ಏನಂತಂತಂದರೆ ಯು ಶುಡ್ ನಾಟ್ ಎಮಿಟ್ ಕಾರ್ಬನ್ ಡೈಆಕ್ಸೈಡ್. ಮೋರ್ ಕಾರ್ಬನ್ ಡೈಆಕ್ಸೈಡ್ ಎಮಿಟ್ ಮಾಡೋ ದೇಶ ಯಾವುದಂದ್ರೆ ಇಂಡಿಯಾ. ಇಂಡಿಯಾ ಏನು ಮಾಡ್ಬೇಕಂತಂದರೆ ಇಟ್ ಹ್ಯಾಸ್ ಟು ರೆಡ್ಯೂಸ್ ದ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಅಂತೇಳಿ ಒಂದು ರೂಲ್ಸ್ ಬರುತ್ತೆ. ಯುನೈಟೆಡ್ ನೇಷನ್ಸ್ ಒಂದು ರೂಲ್ ತೊಗೊಂಬರುತ್ತೆ, ಅಥವಾ ಯಾವುದೋ ಒಂದು ಕ್ಲೈಮೇಟ್ ಸಮಿಟ್ದಿಂದ ಏನು ಬರುತ್ತೆ, ಒಂದು ರೂಲ್ ಬರುತ್ತೆ. ಏನು ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ಸ್ ಏನಿದೆ, ಇಂಡಿಯಾ ಸಿಕ್ಕಾಪಟ್ಟಿ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಮಾಡ್ತಿದೆ. ಇಟ್ ಹ್ಯಾಸ್ ಟು ಕಂಟ್ರೋಲ್ ದ ಕೆಮಿಕಲ್ಸ್ ಅಂತ ಕಾರ್ಬನ್ ಡೈಆಕ್ಸೈಡನ್ನು ಕಂಟ್ರೋಲ್ ಮಾಡಬೇಕಂತೇಳಿ. ಈಸ್ ಇಟ್ ಅ ಥ್ರೆಟ್ ಫಾರ್ ಅವರ್ ಸವರ್ನಿಟಿ ಆರ್ ನಾಟ್? ಇದರಿಂದ ನಮ್ಮ ಸವರ್ನಿಟಿ ಹಾಳಾಗುತ್ತೆ, ಸಾರ್ವಭೌಮತ್ವ ಹಾಳಾಗುತ್ತೋ ಹಾಳಾಗಲ್ವೋ? ಎಕ್ಸ್ಟರ್ನಲಿಂದ ಪ್ರೆಷರ್ ಬರ್ತಿದೆಯಲ್ಲ, ನಮ್ಗೆ ಯುನೈಟೆಡ್ ನೇಷನ್ಸ್ ಪ್ರೆಷರ್ ಬರ್ತಿದೆ. ಏನು ಪ್ರೆಷರ್ ಬರ್ತಿದೆ ಅಂತಂದರೆ ನಿಮ್ಮ ಇಂಡಿಯಾ ಒಳಗಡೆ ಯಾವುದು ಕಾರ್ಬನ್ ಡೈಆಕ್ಸೈಡ್ ಎಮಿಟ್ ಮಾಡೋ ಇಂಡಸ್ಟ್ರೀಸನ್ನೆಲ್ಲ ಕ್ಲೋಸ್ ಮಾಡಬೇಕು. ಯು ಹ್ಯಾವ್ ಟು ಕಂಟ್ರೋಲ್ ದ ಕ್ಲೈಮೇಟ್ ಚೇಂಜ್. ಇಟ್ ಈಸ್ ಅ ಥ್ರೆಟ್ ಫಾರ್ ಅವರ್ ಸವರ್ನಿಟಿ ಆರ್ ನಾಟ್? ನೀವೇ ಹೇಳಿ. It is a threat. Some more answers. ನೋ ಸರ್. ನೋ. ಒಬ್ರು ಎಸ್ ಅಂತ ಹೇಳ್ತಿದ್ದೀರಿ, ಒಬ್ರು ನೋ ಅಂತ ಹೇಳ್ತಿದ್ದೀರಿ. ಇಟ್ ವಾಸ್ ಆಸ್ಕ್ಡ್ ಇನ್ UPSC ಮೀನ್ಸ್ ಅಥವಾ ಇಂಟರ್ವ್ಯೂ ಪರ್ಸೆಂಟೇಜ್ ಟೆಸ್ಟ್ನಾಗ ಏನೋ ಕೇಳಿದ್ರು ಅಂತ ಹೇಳ್ತಾರೆ ಇದನ್ನು. ಇಟ್ ಈಸ್ ನಾಟ್ ಅ ಥ್ರೆಟ್. ನೋಡಿರಿ, ಯಾವಾಗ ಥ್ರೆಟ್ ಆಗುತ್ತೆ ಅಂತಂದರೆ ವೆನ್ ಇಟ್ ವಿಲ್ ಡೈರೆಕ್ಟ್ಲಿ ಡ್ಯಾಮೇಜ್ ಅವರ್ ದ ಫ್ಯಾಬ್ರಿಕ್, ಇಂಡಿಯನ್ ಫ್ಯಾಬ್ರಿಕ್ ಡ್ಯಾಮೇಜ್ ಆದ್ರೆ ಇಟ್ ಇಸ್ ಅ ಬೆಟರ್ಮೆಂಟ್ ಆಫ್ ದ ಹೋಲ್ ವರ್ಲ್ಡ್. ನಾವಂತ ವಸುದೇವ ಕುಟುಂಬಕಂ, ನಮ್ಮದು ಅದೇ ಇದೆಯಲ್ಲ ಗುರಿ. ಅದರ ಸಂಬಂಧ ದ ಲಾರ್ಜರ್ ಬೆಟರ್ಮೆಂಟ್ ಆಫ್ ದ ವರ್ಲ್ಡ್ ಇದ್ದಾಗ ನೆನಪಿಟ್ಕೊಂಡ್ಬಿಡ್ರಿ, ಲಾರ್ಜರ್ ಬೆಟರ್ಮೆಂಟ್ ಆಫ್ ದ ವರ್ಲ್ಡ್ ಇದ್ದಾಗ ಇಟ್ ವಿಲ್ ನಾಟ್ ಬಿಕಮ್ ಅ ಥ್ರೆಟ್.
ಈಗ ಫಾರ್ ಎಕ್ಸಾಂಪಲ್ CTBT ಅಂತಿದೆ. ಫಾರ್ ಎಕ್ಸಾಂಪಲ್ ಅಮೇರಿಕ ಏನು ತೊಗೊಂಬಂತಂತಂದರೆ ನಮ್ಮ ನ್ಯೂಕ್ಲಿಯರ್ ಬ್ಯಾನ್ ಮಾಡ್ಬೇಕಂತೇಳಿ, ನ್ಯೂಕ್ಲಿಯರ್ ವೆಪನ್ಸನ್ನು ಬ್ಯಾನ್ ಮಾಡ್ಬೇಕಂತೇಳಿ ಟ್ರೀಟಿ ತೊಗೊಂಬಂದಿದೆ. ಬಟ್ ಇಂಡಿಯಾ ಸೈನ್ ಮಾಡಿಲ್ಲ ಟ್ರೀಟಿನ. ಎದಕ್ಕಂತಂದರೆ ಅದರಿಂದ ನಮ್ಮ ಪ್ರಾಬ್ಲಮ್ ಏನಿದೆ ಅಂತಂದರೆ ನಮ್ಮ ಸೆಕ್ಯೂರಿಟಿ ಪ್ರಾಬ್ಲಮ್ ಇದೆ, ನಮ್ಮ ಸವರಿನಿಟಿ ಪ್ರಾಬ್ಲಮ್ ಇದೆ. ಬಿಕಾಸ್ ಆಲ್ಮೋಸ್ಟ್ ಆಲ್ ನ್ಯೂಕ್ಲಿಯರ್ ಕಂಟ್ರೀಸ್ ಇದ್ದಾವೆ. ನಮ್ಮ ನೇಬರ್ ಕಡೆಯೂ ನ್ಯೂಕ್ಲಿಯರ್ ವೆಪನ್ ಇದೆ. ಈಗ ಅವ್ರ ಹತ್ರ ನ್ಯೂಕ್ಲಿಯರ್ ವೆಪನ್ ಇದ್ದಾಗ ನಾನು ನ್ಯೂಕ್ಲಿಯರ್ ವೆಪನ್ ಯೂಸ್ ಮಾಡಬಾರ್ದು ಅಂತೇಳಿ ಅಮೇರಿಕ ನಿರ್ಬಂಧನೆ ತಂದರೆ ಇಟ್ ಈಸ್ ಡೈರೆಕ್ಟ್ಲಿ ಥ್ರೆಟ್ ಟು ಅವರ್ ಸವರಿನಿಟಿ ಅಂತೇಳಿ ನಾವು ಅದರ ಸಿಗ್ನೇಚರ್ ಮಾಡಿಲ್ಲ. ವಿ ಆರ್ ನಾಟ್ ಅ ಸಿಗ್ನೇಟರಿ ಆಫ್ ದ ನ್ಯೂಕ್ಲಿಯರ್ ಬ್ಯಾನ್ ಟ್ರೀಟಿ. CTBT ಟ್ರೀಟಿ ನಾವು ಸಿಗ್ನೇಟರಿ ಅಲ್ಲ. ಇಂಡಿಯಾ ನಾಟ್ ಸೈನ್ಡ್ ದಟ್ ಎ ಟ್ರೀಟಿ. ಅದಕ್ಕೆ ವಿ ಹೌ ಟು ಮೇಂಟೈನ್ ಅವರ್ ಸವರಿನಿಟಿ. 100% ನಾವು ಕ್ಲೈಮೇಟ್ ಚೇಂಜ್ ವಿರುದ್ಧ ಹೋರಾಡ್ತಿದ್ದೇವೆ. ವಿ ಬ್ರಾಟ್ ಇಂಟರ್ನ್ಯಾಷನಲ್ ಸೋಲಾರ್ ಅಲೈನ್ಸ್. ಬಟ್ ಯಾವಾಗ ಡೈರೆಕ್ಟ್ ನಮ್ಮ ಸವರಿನಿಟಿ ಸೆಕ್ಯೂರಿಟಿಗೆ ಥ್ರೆಟ್ ಆಗುತ್ತಲ್ಲ, ಅದಕ್ಕೆ ಎಸ್ ಈಸ್ಕೊಲ್ ಟು ಎಸ್, ಸವರಿನಿಟಿ ಈಸ್ಕೊಲ್ ಟು ಸೆಕ್ಯೂರಿಟಿ. ಅವಾಗ ನಾವು ಅದನ್ನು ಒಪ್ಪಲ್ಲ. ಎದಕ್ಕೆ ಒಪ್ಪಲ್ಲ ಅಂತಂದರೆ ಇಟ್ ವಿಲ್ ಡೈರೆಕ್ಟ್ಲಿ ಡ್ಯಾಮೇಜ್ ಅವರ್ ಸವರಿನಿಟಿ. ಅದ್ರ ಸಂಬಂಧ ನ್ಯೂಕ್ಲಿಯರ್ ನಾನ್ ಪ್ರೊಲಿಫರೇಷನ್ ಟ್ರೀಟಿ ಏನಿದೆಯಲ್ಲ ಅದನ್ನು ನಾವು ಸೈನ್ ಮಾಡಿಲ್ಲ. ಮನೆ ಎಕ್ಸಾಮಿಗೆ ಬಂದಿದೆ. ಇಂಡಿಯಾ ಇಸ್ ಅ ಸಿಗ್ನೇಟರಿ ಆಫ್ ದ ಟ್ರೀಟಿ. ರಾಂಗ್. ಇಂಡಿಯಾ ಇಸ್ ನಾಟ್ ಅ ಸಿಗ್ನೇಟರಿ ಆಫ್ ದ ಟ್ರೀಟಿ. ಯಾಕಂದರೆ ಹೌ ಟು ಮೇಂಟೈನ್ ಅವರ್ ಸವರಿನಿಟಿ. ನೆನಪಿಟ್ಕೋರಿ ಇದನ್ನು. ಅದಕ್ಕೆ ಈಗ ಏನಾಗಿದೆ ಇಲ್ಲ, ಈಗ ನೋಡ್ತಿದ್ದಾರೆ ಕರೆಂಟ್ ಅಫೇರ್ಸ್ ಒಳಗಡೆ ಪಹಲ್ಗಾಮ್ ಅಟ್ಯಾಕ್ ಆದಮೇಲೆ ಈಗ ಡೈರೆಕ್ಟ್ ಕ್ವಶನ್ ಮಾರ್ಕ್ ಎದ್ರ ಮೇಲಿದೆ ಅಂದರೆ ಸವರಿನಿಟಿ ಮೇಲಿದೆ. ಡೈರೆಕ್ಟ್ ಥ್ರೆಟ್ ಟು ದ ಸವರಿನಿಟಿ. ಈಗ ಇಂಡಿಯಾ ವಾರ್ ಮಾಡೋಲ್ಲ, ಇಟ್ ಈಸ್ ಅ ಡಿಫ್ರೆಂಟ್ ಕ್ವಶನ್. ಅದನ್ನು ಕರೆಂಟ್ ಅಫೇರ್ಸ್ ಕ್ಲಾಸ್ ತಗೊಳ್ಳೋವಾಗ ಹೇಳ್ತೇನೆ. ಬಟ್ ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ ಏನಂತಂದರೆ ವೆದರ್ ಇಟ್ ಈಸ್ obeying the sovereignty or not, that is the most important thing. Friend, 24/7 you have to sustain your sovereignty. ಅದರ ಸಂಬಂಧ you have to make the decision. ಅದಕ್ಕೆ ನಾವು ಸೋಷಿಯಲಿಸ್ಟ್ ಇರ್ಬೋದು, ರಿಪಬ್ಲಿಕ್ ಇರ್ಬೋದು, ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಅ ಸವರ್ನಿಟಿ. ನೋಡಿ ನಾವೆಲ್ಲನೂ ಡಿಸ್ಕಸ್ ಮಾಡಿದ್ವಿ. ಈಗ ಸವರ್ನಿಟಿ ಡಿಸ್ಕಸ್ ಮಾಡಿದ್ವಿ, ಸೋಷಿಯಲಿಸಮ್ ಡಿಸ್ಕಸ್ ಮಾಡಿದ್ವಿ, ವಿ ಡಿಸ್ಕಸ್ ದ ಸೆಕ್ಯುಲರಿಸಮ್. ಆಲ್ಮೋಸ್ಟ್ ಆಲ್ ಎಸ್ಪಿರೇಷನ್ಸನ್ನು ಡಿಸ್ಕಸ್ ಮಾಡ್ತಿದ್ದೇವೆ, ಐಡಿಯಲ್ಸನ್ನು ಡಿಸ್ಕಸ್ ಮಾಡ್ತಿದ್ದೇವೆ. ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂತಂತಂದರೆ ಬಿಫೋರ್ ಗೋಯಿಂಗ್ ಟು ದ ಸವರಿನಿಟಿ, ಬಿಫೋರ್ ಗೋಯಿಂಗ್ ಟು ದ ರಿಪಬ್ಲಿಕ್ ಡಿಸ್ಕಸ್ ಮಾಡಿದ್ವಿ, ಎಸ್ಪಿರೇಷನ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಹೌದಲ್ರಿ. ಸೋಷಿಯಲಿಸಮ್ ಒಳಗಡೆ ವೆನ್ ಯು ಆರ್ ಡಿಸ್ಕಸಿಂಗ್ ದ ಸೋಷಿಯಲಿಸಮ್ ಡಿಸ್ಕಸ್ ಮಾಡುವಾಗ ದ ಮೋಸ್ಟ್ ಇಂಪಾರ್ಟೆಂಟ್ ಅಂತಂದರೆ ಒಂದು ಆರ್ಟಿಕಲನ್ನು ಮಿಸ್ ಮಾಡಿದ್ವಿ ಇಲ್ಲಿ. ಆ ಆರ್ಟಿಕಲನ್ನು ನೀವು ಇಂಪಾರ್ಟೆನ್ಸ್ ಕೊಡಲೇಬೇಕು. ಆ ಆರ್ಟಿಕಲ್ ಏನಂತಂದರೆ ವಿಚ್ ದ್ಯಾಟ್ ಆರ್ಟಿಕಲ್ ಅಂತಂತಂದರೆ ಆರ್ಟಿಕಲ್ 39. ಆರ್ಟಿಕಲ್ 39 ಏನು ಹೇಳುತ್ತೆ? ಆರ್ಟಿಕಲ್ 39B ಮತ್ತು ಆರ್ಟಿಕಲ್ 39C. ಆರ್ಟಿಕಲ್ 39B ಮತ್ತು ಆರ್ಟಿಕಲ್ 39C. These are two articles which will directly related to the socialism. Article 39B, Article 39C. Article 39B ಏನು ಹೇಳುತ್ತೆ ಅಂತಂತಂದರೆ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಹೇಳುತ್ತೆ. Article 39B ಡಿಸ್ಕಸ್ ಅಬೌಟ್ ದ ಈಕ್ವಲ್ ಡಿಸ್ಟ್ರಿಬ್ಯೂಷನ್. ಎಲ್ಲರಿಗೂ ಸಮಾನವಾದ ಹಂಚಿಕೆ ಆಗಬೇಕಂತ ಹೇಳೋದು ಆರ್ಟಿಕಲ್ 39B. ಆರ್ಟಿಕಲ್ 39C ಏನಂತಂತಂದರೆ ದೇರ್ ಶುಡ್ ಬಿ ಅ ನೋ ಕಾನ್ಸಂಟ್ರೇಷನ್ ಆಫ್ ದ ವೆಲ್ತ್ ಅಂತಿದೆ. ಇದಾಗ್ತಿಲ್ಲ, ಇಟ್ ಇಸ್ ಅ ಡಿಫ್ರೆಂಟ್ ಥಿಂಗ್. ಒಂದೇ ಕಡೆ ವೆಲ್ತ್ ಏನಾಗಬಾರ್ದು ಅಂತಂತಂದರೆ ಹಂಚಿಕೆ ಆಗಬಾರ್ದು ಅಂತೇಳಿ. ಬೋತ್ ಆರ್ ಸೇಮ್, ಒಂದು ಸ್ವಲ್ಪ ಡಿಫ್ರೆನ್ಸ್ ಇದೆ. ನೋ ಕಾನ್ಸಂಟ್ರೇಷನ್ ಆಫ್ ವೆಲ್ತ್. ಒಂದೇ ಕಡೆ ಕಾನ್ಸಂಟ್ರೇಷನ್ ಆಗಬಾರ್ದು ವೆಲ್ತ್. ಇಟ್ ಈಸ್ ಇಂಪಾಸಿಬಲ್. ಆ್ಯಕ್ಚುಲಿ ನೋಡ್ತಿದ್ದೀರಿ ವೆಲ್ತ್ ಎಲ್ಲ ಒಂದೇ ಕಡೆ ಕಾನ್ಸಂಟ್ರೇಟ್ ಆಗ್ತಿದೆ ಇನ್ ದ ಕ್ಯಾಪಿಟಲಿಸ್ಟ್ ಕ್ಲಾಸ್. ಬಟ್ ನಮ್ಮ ಅಕಾರ್ಡಿಂಗ್ ಟು ಸೋಷಿಯಲಿಸಮ್ ಒಳಗಡೆ ಇವೆರಡನ್ನೂ ನಾವು ಮಾಡಿದ್ದೇವೆ. ಇಲ್ಲಿಗಲ್ ಮೀನ್ಸ್ನೇ ಆಗಬಾರ್ದು. ಆರ್ಟಿಕಲ್ 39B ಈಕ್ವಲ್ ಡಿಸ್ಟ್ರಿಬ್ಯೂಷನ್, ಆರ್ಟಿಕಲ್ 39C ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ವಾಟ್? ವೆಲ್ತ್. ಆರ್ಟಿಕಲ್ 39C ಒಂದೇ ಕಡೆ ವೆಲ್ತ್ ಏನಾಗಬಾರ್ದು. ಬಟ್ ಅನ್ಫಾರ್ಚುನೇಟ್ ಇಂಡಿಯನ್ ಆಗ್ತಿದೆ. ಬಟ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ಸ್ ಏನಿದೆ ಅಂತಂದರೆ ಇವೆರಡೂ ಆರ್ಟಿಕಲ್ನು ಡೈರೆಕ್ಟ್ಲಿ ಏನು ಡಿಫೆಂಡ್ ಮಾಡ್ತಾವೆ ಅಂತಂದರೆ ಸೋಷಿಯಲಿಸಮನ್ನು ಡಿಫೆಂಡ್ ಮಾಡ್ತಾರೆ. ಐ ಹೋಪ್ ಜಸ್ಟಿಸ್ ಬಗ್ಗೆ ನೋಡಿದ್ವಿ, ಇದು ಸೆಕ್ಯುಲರಿಸಮ್ ಬಗ್ಗೆ ನೋಡಿದ್ವಿ, ಈಕ್ವಾಲಿಟಿ. ಈಗ ನೋಡಿರಿ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ನಿಮಗೆ ನಾವು ಪೀಪಲ್ ಎಸ್ಪಿರೇಷನ್ಸ್ ಅಂತಂತ ಹೇಳಿದೆಲ್ಲ ನಾನು. ಎಸ್ಪಿರೇಷನ್ಸ್ ಆಫ್ ದ ಪೀಪಲ್ ಒಳಗಡೆ ಮೇನ್ ಇಂಪಾರ್ಟೆಂಟ್ ಏನು ಹೇಳಿದೆ ನಾನು? ಐ ಟಾಕ್ಡ್ ಅಬೌಟ್ ದ ಜಸ್ಟಿಸ್. ಆ ಜಸ್ಟಿಸ್ ಒಳಗಡೆ ಸೋಷಿಯಲ್ ಜಸ್ಟಿಸ್, ಎಕನಾಮಿಕಲ್ ಜಸ್ಟಿಸ್ ಆ್ಯಂಡ್ ಸೋಷಿಯಲ್ ಜಸ್ಟಿಸ್, ಎಕನಾಮಿಕಲ್ ಜಸ್ಟಿಸ್ ಆ್ಯಂಡ್ ಪೊಲಿಟಿಕಲ್ ಜಸ್ಟಿಸ್. ಜಸ್ಟಿಸ್ ಯಾವಾಗ ನೆಸಸರಿ ಏನಂತಂತಂದರೆ ಯಾವಾಗ ನಮ್ಮ ಇನ್ಜಸ್ಟಿಸ್ ಆದಾಗ ದ ಜಸ್ಟಿಸ್ ಕಮ್ ಇನ್ ಟು ದ ಪ್ರಾಮಿನೆನ್ಸ್. ಏನಾದರೂ ನನಗೆ ಅನ್ಯಾಯ ಆದಾಗ ಮಾತ್ರ ನ್ಯಾಯಕ್ಕೆ ಬೆಲೆ ಇದೆ, ಅನ್ಯಾಯ ಆಗಲಿಲ್ಲ ನ್ಯಾಯಕ್ಕೆ ಬೆಲೆ ಇರಲ್ಲ. ಅದಕ್ಕೆ ಮ್ಯಾಕ್ಸಿಮಮ್ ಪಾರ್ಟ್ ಆಫ್ ದ ಟೈಮ್ ಗೌರ್ಮೆಂಟ್ ಏನು ಮಾಡುತ್ತೆ ಅಂತಂದರೆ ಅನ್ಯಾಯ ಆಗಲ್ದಂಗೆ ನೋಡ್ಕೋಬೇಕು. ದ ಇನ್ಜಸ್ಟಿಸ್ ಶುಡ್ ನಾಟ್ ಹ್ಯಾಪನ್ ಟು ದ ಪೀಪಲ್.
ಈ ಜನರಿಗೆ ಇನ್ಜಸ್ಟಿಸ್ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಜಸ್ಟಿಸ್ ಬಂದೇ ಬರುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ನಾವು ಸೋಷಿಯಲ್ ಜಸ್ಟಿಸ್ ಒಳಗಡೆ ಈಕ್ವಾಲಿಟಿ ಕ್ರಿಯೇಟ್, ಇದು ನೋಡ್ರಿ, ಇದು ಡೈರೆಕ್ಟ್ಲಿ ಎದಕ್ಕೆ ಹೇಳುತ್ತೆ ಅಂದರೆ ಈಕ್ವಾಲಿಟಿ. ಎಲ್ಲರಿಗೂ ಜಾಬ್ ಅಪರ್ಚುನಿಟಿ ಈಕ್ವಲ್ ಆಗಿ ಸಿಗಬೇಕು. ನೋಡ್ರಿ, IAS ನಾವೇ IAS ಎಕ್ಸಾಮ್ ತಗೋರಿ, ಆಲ್ಮೋಸ್ಟ್ ಆಲ್ ಸೆಕ್ಷನ್ ಆಫ್ ದ ಸೊಸೈಟಿ ಎಕ್ಸಾಮ್ ಬರುತ್ತೆ. ಯಾವ ಕೆಪಾಸಿಟಿ ಇರುತ್ತೆ ಅವರು ಎಕ್ಸಾಮ್ ಕ್ಲಿಯರ್ ಮಾಡ್ತಾರೆ. ಇಟ್ಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಈಕ್ವಾಲಿಟಿ. ಬ್ರಿಟನ್ ಹಿಸ್ಟ್ರಿ ಒಳಗಿದ್ದಾಗ, ಹಿಸ್ಟ್ರಿ ಒಳಗೆ ನೀವು ಬ್ರಿಟಿಷ್ ಇದ್ದಾಗ ಅವ್ರು ಒಂದು ಏನು ಮಾಡಿದ್ರು ಅಂತಂದರೆ, ಯಾರು ಟಾಪ್ ಕಾಲೇಜಸ್ನೇ ಓದಿರೋರೆಲ್ಲ ಎಷ್ಟು IAS ಬರೀಬೇಕು ಅವೆಲ್ಲ ರೂಲ್ಸ್ ಇತ್ತು. ಈಗ ನೋಡಿ, ನಾವು ಮಾಡರ್ನ್ ಇಂಡಿಯಾ ಒಳಗಡೆ ಯಾರಾದರೂ IAS ಎಕ್ಸಾಮ್ ಬರೀಬೋದು. ಎನಿ ಡೌನ್ ಟೌನ್, ಎನಿ ಲೋವರ್ class of the people can also write the IAS exam. They can become a part of the bureaucracy. It is the best example of equality. ನಮ್ಮ ಇಕ್ವಾಲಿಟಿ ಒಳಗಡೆ ಎರಡೇ ಮೇಂಟೈನ್ ಮಾಡೋದು, ಒಂದು ಸ್ಟೇಟಸ್, ಇನ್ನೊಂದು ಅಪರ್ಚುನಿಟಿ. ಈಕ್ವಲ್ ಅಪರ್ಚುನಿಟಿ ಸಿಗಬೇಕು. ಸ್ಟೇಟಸ್ ಆ್ಯಂಡ್ ಈಕ್ವಲ್ ಅಪರ್ಚುನಿಟಿ. ಈಕ್ವಲ್ ಸ್ಟೇಟಸ್, ಸಮಾಜ ಒಳಗಡೆ ಎಲ್ಲ ರೀತಿ ಎಲ್ಲರನ್ನೂ ಎಲ್ಲ ರೀತಿ ಒಂದೇ ರೀತಿಯಾಗಿ ನೋಡ್ಕೊಂಡು ನಾವು ಸ್ಟೇಟಸ್ ಅಂತ ಕರಿತೇವೆ. ದೆನ್ ಅಪರ್ಚುನಿಟಿ. ಇವೆರಡೂ ಗ್ಯಾರಂಟಿ ಆದರೆ ನಂಗೆ ಈಕ್ವಾಲಿಟಿ ಗ್ಯಾರಂಟಿ ಆದರೆ, ಈಕ್ವಾಲಿಟಿ ಗ್ಯಾರಂಟಿ ಆದರೆ ನಂಗೆ ಜಸ್ಟಿಸ್ ಗ್ಯಾರಂಟಿ ಆದರೆ, ಜಸ್ಟಿಸ್ ಗ್ಯಾರಂಟಿ ಆದರೆ ದ ಗೌರ್ಮೆಂಟ್ ಇಸ್ ಪ್ರೊವೈಡಿಂಗ್ ದ ಎಸ್ಪಿರೇಷನ್ಸ್. ಅದಕ್ಕೆ ಇಲ್ಲಿವರೆಗೆ ನಾವು ಏನು ಡಿಸ್ಕಸ್ ಮಾಡಿದ್ವಿ ಅಂತಂದರೆ, ಇದು ನೋಡ್ರಿ, ದ ಐಡಿಯಾ ಆಫ್ ಜಸ್ಟಿಸ್ ಏನೈತಲ್ಲ, ಇದು ಆಲ್ಮೋಸ್ಟ್ ನಾವು ಎಲ್ಲಿಂದ ತೊಗೊಂಬಂದಿದ್ದೆ ಅಂತಂದರೆ, ನೆನ್ಪಿಟ್ಕೊಂಬಿಡ್ರಿ, ದಿಸ್ ಐಡಿಯಾ ಆಫ್ ಜಸ್ಟಿಸ್ ಇಸ್ ಬ್ರಾಟ್ ಬೈ ದ ರಷ್ಯನ್ ರೆವಲ್ಯೂಷನ್. ರಷ್ಯಾದ ಕ್ರಾಂತಿ ಅಂತ ಇದು ಬಂದಿದ್ದು ಐಡಿಯಲ್ ಆಫ್ ಜಸ್ಟಿಸ್, ಅಥವಾ ನಾವು ಇದಕ್ಕೆ ಏನು ಕರಿತೇವೆ ಅಂತಂದರೆ ಐಡಿಯಾ ಆಫ್ ಜಸ್ಟಿಸ್ ಅಂತ ಕರಿತೇವೆ. ಐಡಿಯಾ ಆಫ್ ಜಸ್ಟಿಸ್. ಇದ್ರ ಜೊತೆ ಇದಷ್ಟೇ ಅಲ್ಲ, ಈಕ್ವಾಲಿಟಿ, ಲಿಬರ್ಟಿ, ಫ್ರ್ಯಾಟರ್ನಿಟಿ, ಇವೆಲ್ಲ ಇವನು ಎಸ್ಪಿರೇಷನ್ಸೇ ಇವು ಜನರದು. ಲಿಬರ್ಟಿ ಅಂತಂದರೆ ಫ್ರೀಡಮ್ ಟು ಥಿಂಕ್, ಫ್ರೀಡಮ್ ಟು ಥಿಂಕ್, aspire, ಡ್ರೀಮ್, ಎಕ್ಸೆಟ್ರಾ. ಲಿಬರ್ಟಿ. ಇವತ್ತಿಗೆ ನಾನು ಏನಾದರೂ ಆಗ್ಬೋದು, ಏನಾದರೂ ವರ್ಕ್ ಮಾಡ್ಬೋದು, ಏನಾದರೂ ಪ್ರೊಫೆಷನ್ ತೊಗೋಬೋದು, ಅಂದರೆ ಐ ಕ್ಯಾನ್ ಲಿವ್ ವಿತ್ ಅಟ್ಮೋಸ್ಟ್ ಫ್ರೀಡಮ್. ಹೈಯೆಸ್ಟ್ ಫಾರ್ಮ್ ಆಫ್ ಫ್ರೀಡಮ್ ಈಸ್ ಕಾಲ್ಡ್ ಆಸ್ ಅ ಲಿಬರ್ಟಿ. ಫ್ರೆಟರ್ನಿಟಿ ಅಂದರೆ ಬ್ರದರ್ಹುಡ್, ಎಲ್ಲರೂ ಕೂಡಿ ಬದುಕೋದು, ಎಲ್ಲರೂ ಕೂಡಿ ಬಾಳೋದು, ದಟ್ ಈಸ್ ಅ ಫ್ರೆಟರ್ನಿಟಿ. ಇವೆಲ್ಲನೂ ಎಸ್ಪಿರೇಷನ್ಸೇ. ಅಂದರೆ ಒಂದು ಕಡೆ ಗೌರ್ಮೆಂಟ್ ಐಡಿಯಲ್ಸು, ಇನ್ನೊಂದು ಕಡೆ ಪೀಪಲ್ ಎಸ್ಪಿರೇಷನ್ಸ್. ಇವನ್ನ ಎರಡೂ ಲಿಂಕ್ ಮಾಡೋದು ಯಾವುದಂತಂತಂದರೆ ಅವರ್ ಪ್ರಿಯಾಂಬಲ್. ಅಂದರೆ ಫೈನಲಿ ನಾವು ಸ್ಟಾರ್ಟಿಂಗ್ ಕ್ಲಾಸಿಂದ ಏನು ನೋಡಿದ್ವಿ ಅಂತಂತಂದರೆ, ಪ್ರಿಯಾಂಬಲ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ವಿ ಡಿಸ್ಕಸ್ ದ ಪ್ರಿಯಾಂಬಲ್. ಆಮೇಲೆ ಪ್ರಿಯಾಂಬಲ್ ಮೈಂಡ್ ಮ್ಯಾಪ್, ವಿ ಡಿಸ್ಕಸ್ ಅಬೌಟ್ ದ ಮೈಂಡ್ ಮ್ಯಾಪ್ ಆಫ್ ದ ಪ್ರಿಯಾಂಬಲ್. ಆಮೇಲೆ ಐಡಿಯಲ್ಸ್ ಆಫ್ ದ ಪ್ರಿಯಾಂಬಲ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಕಾನ್ಸ್ಟಿಟ್ಯೂಷನಲ್ ಫಿಲಾಸಫಿ ಬಗ್ಗೆ ಸ್ಟಡಿ ಮಾಡಿದ್ವಿ. ವಿ ಸ್ಟಡಿಡ್ ಅಬೌಟ್ ದ ಕಾನ್ಸ್ಟಿಟ್ಯೂಷನಲ್ ಫಿಲಾಸಫಿ. ಕೇಸಸ್, ಎರಡು ಕೇಸಸನ್ನು ಸ್ಟಡಿ ಮಾಡಿದ್ವಿ. ಒಂದು ರೇ ಬೇರೆಬಾರಿ, ಇನ್ನೊಂದು ಕೇಶವಾನಂದ ಭಾರತಿ ಕೇಸ್. ಫೈನಲಿ ಟರ್ಮಿನಾಲಜಿ ಡಿಸ್ಕಸ್ ಮಾಡಿದ್ವಿ. ಸೊವರೆನಿಟಿ, ಸೋಷಲಿಸ್ಟ್, ಸೆಕ್ಯುಲರ್, ಇವನ್ನೆಲ್ಲ ಡಿಸ್ಕಸ್ ಮಾಡಿದ್ವಿ. ಇಟ್ ಈಸ್ ಆಲ್ ಅಬೌಟ್ ದ ಪ್ರಿಯಾಂಬಲ್. ಇಷ್ಟು ನಿಮ್ಮ ಪ್ರಿಯಾಂಬಲ್ ಬಗ್ಗೆ ಗೊತ್ತಿತ್ತಂದರೆ ಇಟ್ ಇಸ್ ಇನಫ್. ಅದಕ್ಕೆ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ ಕಾನ್ಸೆಪ್ಚುವಲ್ ಕ್ಲಾರಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಪ್ರಿಯಾಂಬಲ್ ಎದಕ್ಕೆ ಬಂತು, ಅಬ್ಜೆಕ್ಟಿವ್ ರೆಸೊಲ್ಯೂಷನ್ ಅಂದರೆ ಏನು, ವಾಟ್ ಇಸ್ ಡಿಫ್ರೆನ್ಸ್ ಬಿಟ್ವೀನ್ ಐಡಲ್ಸ್, ವಾಟ್ ಇಸ್ ಡಿಫ್ರೆನ್ಸ್ ಬಿಟ್ವೀನ್ ಯೂನಿಟಿ ಆ್ಯಂಡ್ ಇಂಟಿಗ್ರಿಟಿ, ಎಲ್ಲನೂ ನೀಟಾಗಿ ಸ್ಟಡಿ ಮಾಡಿದ್ದೇವೆ ನಾವು. ಐ ಹೋಪ್ ದ ಕಾನ್ಸೆಪ್ಟ್ ಆಫ್ ದ ಪ್ರಿಯಾಂಬಲ್ ಈಸ್ ಕ್ಲಿಯರ್.